ಓಕೆ ಬಾಸ್, ಇವತ್ತು ನಾವು ಪ್ರೊನೌನ್ ಚಾಪ್ಟರನ್ನು ಮಾಡೋಣ. ಓಕೆ, ಸೊ ನಾವು ಆಲ್ರೆಡಿ ಈಗ ಆ್ಯಡ್ವರ್ಬ, ಅಡ್ಜೆಕ್ಟಿವ, ಕಂಜಂಕ್ಷನ್ನ ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕಂಡೀಷನ್ ಸೆಂಟೆನ್ಸಲ್ಲಿ ನೋಡಿದೆವು. ಇನ್ನು ಉಳಿದು ಟೋಟಲ್ 4 ಚಾಪ್ಟರ್ ಯಾವ ಅಂದ್ರೆ ಪ್ರೊನೌನ, ನೌನ, ಪ್ರಿಪೋಸಿಷನ್ನ ಮತ್ತು ವರ್ಬ. ಓಕೆ, ಇವತ್ತು ನಾವು ಸ್ಟಾರ್ಟ್ ಮಾಡೋ ಚಾಪ್ಟರ್ ಯಾವುದಂದ್ರೆ ಪ್ರೊನೌನ್. ಪ್ರೊನೌನ್ ಅಂದ್ರೆ ನೌನನ ಬದಲಿಯಾಗಿ ಯೂಸ್ ಮಾಡುವಂಥ ವರ್ಡ್ಸ್. ಯಾವ ರೀತಿ ಆ ಪ್ರೊನೌನ್ ಈಸ್, ನೀವು ಆಲ್ರೆಡಿ ಪ್ರೊನೌನ್ ಚಾಪ್ಟರ್ ಎಲ್ಲ ಓದಿದ್ದಿ, ಎಲ್ಲ ನಿಮ್ಗೆ ಗೊತ್ತು ಐತಿ. ಜಸ್ಟ್ ನಾ ಮ್ಯಾಗ ಹೇಳ್ತಿ ಮುಗಿಸ್ಬಿಡ್ತಾನೆ ನಾ, ಆಯಿತಾ. ಬರೋದು ಪ್ರೊನೌನ್. ಅ ಪ್ರೊನೌನ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಇಟ್ ಈಸ್ ಯೂಸ್ಡ್ ಟು ಅವಾಯ್ಡ್ ರಿಪಿಟೇಷನ್ ಆಫ್ ನೌನ್. ಇಟ್ ಆ್ಯಕ್ಟ್ ಆ್ಯಸ್ ದ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಓಕೆ, ಈಗ ನೌನ್ ಬದಲಾಗಿ ನಾವೇನು ಮಾಡ್ಬೋದು, ಪ್ರೊನೌನ್ನ ಯೂಸ್ ಮಾಡೋದು. ಹೆಂಗೆ ಎಕ್ಸಾಂಪಲ್ ಹಿಂಗೀಗ ರಾಹುಲ್ ವೆಂಟ್ ಟು ಪ್ಲೇ ಕ್ರಿಕೆಟ್, ರಾಹುಲ್ ವನ್ ದಿ ಮ್ಯಾಚ್, ರಾಹುಲ್ ಗಾಟ್ ದಿ ಕ್ಯಾಶ್ ಪ್ರೈಸ್. ಎಲ್ಲ ಕಡೆ ರಾಹುಲ್ ಅಂದ್ರೆ ಅದು ಸರಿ ಆಗಿಲ್ಲ. ಅದು ಸ್ವತ್ರ ಬದಿ ನಾವಲ್ಲಿ ಹಿ ಅಂತ ಯೂಸ್ ಮಾಡಿದರೆ ಮುಗಿತದೆ. ರಾಹುಲ್ ವೆಂಟ್ ಟು ಪ್ಲೇ ಕ್ರಿಕೆಟ್, ಈ ವನ್ ದಿ ಮ್ಯಾಚ್, ಈ ಒನ್ ಕ್ಯಾಶ್ ಪ್ರೈಸ್, ಸಿಂಪಲ್. ಸೊ ನೌನನ್ನು ಬದಲಾಗಿ ನಾವು ಪ್ರೊನೌನನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಏನು, ರಾಮ್ ಹೆಲ್ಪ್ಡ್ ಪ್ರಿಯಾ ಟು ಡೂ ದ ವರ್ಕ್. ನಾ ರಾಮ್ ಬದಲು ಇಲ್ಲಿ ಹಿ ಹಚ್ಬೋದು, ಪ್ರಿಯಾ ಬದಲು ಹರ್ ಹಚ್ಬೋದು. ಹಿ ಹೆಲ್ಪ್ಡ್ ಹರ್ ಟು ಡೂ ಇಟ್. ಇಲ್ಲಿ ಹಿ ಯಾಕೆ ಬಂತು, ಇಲ್ಲಿ ಹಿಮ್ ಯಾಕೆ ಬರಲಿಲ್ಲ, ಇಲ್ಲಿ ಈಸ್ ಯಾಕೆ ಬರಲಿಲ್ಲ, ಇಲ್ಲಿ ಹರ್ ಬದಲಿ ಶಿ ಯಾಕೆ ಬರಲಿಲ್ಲ, ಇದೆಲ್ಲ ಮುಂದೆ ರೂಲ್ಸ್ ಅದಾವು, ಅವನ್ನ ನಾವು ಮಾಡ್ಕೋ ತಗೋಣ. ಸೊ ಜಸ್ಟ್ ಎಕ್ಸಾಂಪಲ್ ಇಷ್ಟ ಕೊಡೋದನ್ನ ಈಗ, ದ ಲಯನ್ ಫಾಟ್ ಬ್ರೇವ್ಲಿ. ಲಯನನ್ನು ಒಂದು ಲಿವಿಂಗ್ ಥಿಂಗ್ಸ, ಅದಕ್ಕೆ ನಾವು ಇಟ್ ಹಚ್ತೀವಿ. ಸೊ ಇಟ್ ಫಾಟ್ ಬ್ರೇವ್ಲಿ. ಬ್ರೇವ್ಲಿನ ಆ್ಯಡ್ವರ್ಬ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತೈತಿ. ಸೊ ಆ್ಯಡ್ವರ್ಬ್ ಚಾಪ್ಟರ್ ನಮಗೆ ರಿವಿಷನ್ ಆಗತೈತಿ ಇಲ್ಲಿ ಸ್ವಲ್ಪ. ದ ಸ್ಟೂಡೆಂಟ್ ಟ್ರೈಡ್ ಹೀಸ್ ಬೆಸ್ಟ್ ಟು ರೀಚ್ ಆನ್ ಟೈಮ್. ಇಲ್ಲಿ ಈಸ್ ಯಾಕೆ ಬಂತು, ದ ಸ್ಟೂಡೆಂಟ್ ಟ್ರೈಡ್, ಹರ್ ಯಾಕೆ ಬರಲಿಲ್ಲ. ಯಾವತ್ತು ನಾವಿಲ್ಲಿ ಮೇಲ್ ಡಾಮಿನೇಟಿವ್ ಆಗ್ತದೆ, ಅಂದ್ರೆ ಹೆಚ್ಚು ನಾವಿಲ್ಲಿ ಮೇಲ್ ಪ್ರೊನೌನ್ನ ಯೂಸ್ ಮಾಡ್ಬೇಕು ನಾವಿಲ್ಲಿ. ಸೊ ದ ಸ್ಟೂಡೆಂಟ್ ಬದಲಿ ನಾವಿಲ್ಲಿ ಹಿ ಮತ್ತು ಶಿ ಎರಡೂ ಹಚ್ಬೋದು. ಹಿ ಆರ್ ಶಿ ಟ್ರೈಡ್ ಹೀಸ್ ಆರ್ ಹರ್. ಹಿ ಟ್ರೈಡ್ ಈಸ್ ಬೆಸ್ಟ್ ಟು ರೀಚ್ ಆನ್ ಟೈಮ್, ಶಿ ಟ್ರೈಡ್ ಹರ್ ಬೆಸ್ಟ್ ಟು ರೀಚ್ ಆನ್ ಟೈಮ್. ನೆಕ್ಸ್ಟ್ ಬರೋದು ಪರ್ಸ್ನಲ್ ಪ್ರೊನೌನ್, ಇಂಪರ್ಸ್ನಲ್ ಪ್ರೊನೌನ್. ಪರ್ಸ್ನಲ್ ಪ್ರೊನೌನ್ ಅಂದರೆ ಯಾವ್ಯಾವ ಬರ್ತೈತಿ ನೋಡಿ, ನಾನು, ನೀನು, ಲ್ಯಾಪ್ಟಾಪು. ಸೊ ನಾನು, ಐ, ಯು, ಹಿ, ಶಿ, ಇಟ್, ದೇ, ಹಿ, ಶಿ, ಇವೆಲ್ಲ ಪರ್ಸ್ನಲ್ ಪ್ರೊನೌನ್ ಬರ್ತವೆ. ಇಂಪರ್ಸ್ನಲ್ ಅಂದರೆ ಅಲ್ಲಿ ಸಬ್ಜೆಕ್ಟ್ ಇರೋಂಗಿಲ್ಲ, ಆಬ್ಜೆಕ್ಟ್ ಇರೋಂಗಿಲ್ಲ. ದ ಲಯನ್ ಕಿಲ್ಡ್ ದ ಬಾಯ್, ದ ಲಯನ್ ಏನ ನೌನ್, ಅದನ್ನು ರಿಪ್ಲೇಸ್ ಮಾಡೋದು ಇಟ್ ಕಿಲ್ಡ್ ದ ಬಾಯ್. ಇಟ್ ಏನೀಗ ಪರ್ಸ್ನಲ್ ಪ್ರೊನೌನ್ ಆಯಿತಾ. ನೋಡೀಗ ಇಟ್ ಈಸ್ ಐ ಹೂ ಹೆಲ್ಪ್ಡ್ ಹರ್. ಇಟ್ ಈಸ್ ಏನಿದೆ, ಇನ್ನು ಅರ್ಥ ಇಲ್ಲ. ಇದು ಇಲ್ಲಿ ಯಾವುದು ಪ್ರೊನೌನ್ ಇಲ್ಲಿದೆ. ಇದ್ರ ಮುಂದೆ ಬರತೈತಿ ಪ್ರೊನೌನ್, ಇದ್ರ ಮುಂದೆ ಬರತೈತಿ ಐ, ಇದ್ರ ಮುಂದೆ ಬರತೈತಿ ರಾಮ್. ಸೊ ಇವಕ್ಕಂತಾರು ಪರ್ಸ್ನಲ್ ಇಂಪರ್ಸ್ನಲ್ ಪ್ರೊನೌನ್. ಆಯ್ತು, ಅರ್ಥ ಆಯ್ತಾ. ಪ್ರೊನೌನ್ ಇದು ನೋಡಿ, ಇದು ಪರ್ಸ್ನಲ್ ಪ್ರೊನೌನು. ಇಲ್ಲಿ ಗೊತ್ತಾಗತ್ತೆ ನಮ್ಗೆ, ಇಟ್ ಕಿಲ್ಡ್ ದ ಬಾಯ್. ಇಲ್ಲಿ ಇಟ್ ಈಸ್ ಮುಂದೆ ಬರ್ತೈತಿ ನೌನ್. ಸೊ ಅದನ್ನು ಡಿಸ್ಕ್ರೈಬ್ ಮಾಡೋದು ಇದು. ಸೊ ಇದಾಕೈತಿ ಇಂಪರ್ಸ್ನಲ್ ಪ್ರೊನೌನ್. ಇದೇನು ಭಾಳ ಇಂಪಾರ್ಟೆಂಟ್ ಇಲ್ಲ, ಮುಂದೆ ರೂಲ್ಸ್ ಬರ್ತಾವಲ್ಲ ಆ ಭಾಳ ಇಂಪಾರ್ಟೆಂಟ್. ಮತ್ತು ಇದೇನು ಐತಿ ಅದು ಭಾಳ ಇಂಪಾರ್ಟೆಂಟ್ ನೋಡಿ ದೋಸ್ತ. ಇದೇನು ಗೊತ್ತೈತಿ, ಇಲ್ಲಿ ಸಬ್ಜೆಕ್ಟಿವ್ ಮತ್ತು ನಾಮಿನೇಟಿವ್ ಕೇಸ್ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ನಾಗ ಸಬ್ಜೆಕ್ಟ್ ಜಾಗದಾಗ ನಾವು ಇವ್ನ ಹಚ್ಬೇಕು. ನಾವು ಐ, ವಿ, ಯು, ಹಿ, ಶಿ, ಇಟ್ ಇದೆ. ಐ ವೆಂಟ್ ಟು ಸ್ಕೂಲ್, ವಿ ಪ್ಲೇಡ್ ಕ್ರಿಕೆಟ್, ಯು ಆರ್ ರೈಟಿಂಗ್ ಅ ಬುಕ್, ಹಿ ಈಟ್ಸ್ ಆ್ಯಪಲ್. ಇವೆಲ್ಲ ಸಬ್ಜೆಕ್ಟ್ ಕೇಸ್ನಾಗ ಬರ್ತೈತಿ. ಇದು ಆಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ನಾಗ ಆಬ್ಜೆಕ್ಟಿವ್ ಕೇಸ್ನಾಗ ಇವು ಬರ್ತಾವೆ. ಮೀ, ಅಸ್, ಯು, ಹಿಮ್, ಹರ್, ಇಟ್, ದೇ. ಐ ಲವ್ ಯು, ಯು ಲೈಕ್ ಮೀ, ದೇ ಪ್ಲೇ ಕ್ರಿಕೆಟ್ ವಿತ್ ಅಸ್. ನೆಕ್ಸ್ಟ್ ಐ ಲೈಕ್ ಹಿಮ್, ಶಿ ಲೈಕ್ಸ್ ಹರ್, ಐ ಲೈಕ್ ದೆಮ್. ಸೊ ಆಬ್ಜೆಕ್ಟಿವ್ ಕೇಸ್ನಾಗ ಇವು ಬರೀಬೇಕು, ಸಬ್ಜೆಕ್ಟಿವ್ ಕೇಸ್ನಾಗ ಇವು ಬರೀಬೇಕು. ಇನ್ನು ಬರ್ತಾವೆ ಯಾವ, ಈ ಆಬ್ಜೆಕ್ಟಿವ್ ಕೇಸ್ ಯಾವ ಬರ್ತಾವೆ, ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್.
ಪೊಸೆಸಿವ್ ಅಬ್ಜೆಕ್ಟಿವ್ ಅಂದ್ರೆ ಇವೆಲ್ಲ ಅಬ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಾವೆ. ಇದ್ರ ಮುಂದೆ ಕಂಪಲ್ಸರಿ ನೌನ್ ಬರಬೇಕು. ಯಾಕಂದ್ರೆ ನೌನನ್ನು ಡಿಸ್ಕ್ರೈಬ್ ಮಾಡೋದು ಅಬ್ಜೆಕ್ಟಿವ, ಸೊ ಇವೆಲ್ಲ ಪೊಸೆಸಿವ್ ಅಬ್ಜೆಕ್ಟಿವ್. ಅರ್ಥ ಆಯ್ತಾ? ಪ್ಲೀಸ್ ಡೂ ಮೈ ವರ್ಕ್, ಇಟ್ ಈಸ್ ಅವರ್ ಟೇಬಲ್. ನೆಕ್ಸ್ಟ್ ಇಲ್ಲಿ ಬರ್ತೈತಿ ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ ಪ್ರೊನೌನ್ ಮುಂದೆ ಯಾವುದೇ ರೀತಿಯ ಒಂದು ನೌನ್ ಬರೋಂಗಿಲ್ಲ. ಓಕೆ, ಇಟ್ ಈಸ್ ಮೈನ್, ಇದು ನಂದು. ಇಟ್ ಈಸ್ ಅವರ್ಸ್, ಇದು ನಮ್ಮದು. ಓಕೆ, ಇದ್ರ ಮುಂದೆ ಏನೂ ಒಂದೇ ರೀತಿಯ ನೌನ್ ಇದು ಬರೋಂಗಿಲ್ಲ. ಇವು ಅಷ್ಟೇ ಬರ್ತಾವೆ. ಆದರೆ ಇವು ಅಬ್ಜೆಕ್ಟಿವ್ ಆಗಿ ವರ್ಕ್ ಆಗತ್ತಾವ ಅಂದರೆ ಇದ್ರ ಮುಂದೆ ಕಂಪಲ್ಸರಿ ನೌನ್ ಬರಬೇಕು. ಯಾವುದು ಪೊಸೆಸಿವ್ ಅಬ್ಜೆಕ್ಟಿವ್ ಅಂದರೆ ಮೈ, ಅವರ್, ಯುವರ್, ಹೀಸ್, ಅರ್, ಇಟ್ಸ್, ದೇರ್. ಪೊಸೆಸಿವ್ ಪ್ರೊನೌನ್ ಬರ್ತಾವೆ ಮೈನ್, ಅವರ್ಸ್, ಯುವರ್ಸ್, ಹೀಸ್, ಹರ್ಸ್, ದೇರ್ಸ್. ಇವೆಲ್ಲ ಪೊಸೆಸಿವ್ ಪ್ರೊನೌನ್ ಇವು. ಆಯಿತಾ? ಸಬ್ಜೆಕ್ಟಿವ್ ಕೇಸ್ ಆಯಿತು, ಒಬ್ಜೆಕ್ಟಿವ್ ಕೇಸ್ ಆಯಿತು. ಪೊಸೆಸಿವ್ ಅಬ್ಜೆಕ್ಟಿವ್ ಮುಂದೆ ಯಾವತ್ತು ಒಂದು ನೌನ್ ಬರ್ತೈತಿ. ಪೊಸೆಸಿವ್ ಪ್ರೊನೌನ್ ಮುಂದೆ ಏನೂ ಬರೋಂಗಿಲ್ಲ. ಕ್ಲಿಯರಾ? ಈಗ ನೋಡೋಣ ನಾವು ನೆಕ್ಸ್ಟ್ ಕೊಟ್ಟ ನೀವು ಯೂಸಸ್ ಆಫ್ ಪರ್ಸ್ನಲ್ ಪ್ರೊನೌನ್. ಓಕೆ, ಸ್ಟಾರ್ಟ್ ಆಯ್ತಾ? ರೂಲ್ಸ್ ನಂಬರ್ 1. ಇಫ್ 2 or more pronouns are joined by and ಮತ್ತು ಆರ್, ದೇ ಶುಡ್ ಬಿ ಇನ್ ಸೇಮ್ ಕೇಸ್. ಈಗ ಸಬ್ಜೆಕ್ಟಿವ್ ಕೇಸ್ನಾಗ ಆ್ಯಂಡ್ ಮತ್ತು ಆರ್ ಬಂತು, ಒಬ್ಜೆಕ್ಟಿವ್ ಕೇಸ್ನಾಗ ಆ್ಯಂಡ್ ಮತ್ತು ಆರ್ ಬಂತು. ಆ್ಯಂಡ್ ಮತ್ತು ಆರ್ ಬಂತಂದ್ರೆ ಆ್ಯಂಡ್ ಬಾಜುಕ್ಕೆ ಯಾವ ಕೇಸ್ ಐತಿಲ್ಲ, ಆ್ಯಂಡ್ ನಂತರ ಅದೇ ಕೇಸ್ ಇರಬೇಕು. ಇಲ್ಲಿ ಕೂಡ ಆ್ಯಂಡ್ ಬಾಜುಕ್ಕೆ ಯಾವ ಕೇಸ್ ಐತಿಲ್ಲ, ಆ್ಯಂಡ್ ಮುಂದೆ ಅದೇ ಕೇಸ್ ಇರಬೇಕು. ಸಬ್ಜೆಕ್ಟಿವ್ದಾಗ ಆ್ಯಂಡ್ ಬಂತಂದ್ರೆ ಸಬ್ಜೆಕ್ಟಿವ್ ಕೇಸ್ ಹಚ್ತೀವಿ, ಒಬ್ಜೆಕ್ಟಿವ್ದಾಗ ಆ್ಯಂಡ್ ಬಂದರೆ ಒಬ್ಜೆಕ್ಟಿವ್ ಕೇಸ್ ಹಚ್ತಾವೆ ನಾವು. ಕ್ಲಿಯರಾ? ನೋಡಿಲ್ಲ. ದೀಸ್ ಬುಕ್ಸ್ ಆರ್ ಫಾರ್ ಯು ಆ್ಯಂಡ್ ಮೀ. ಇದೊಂದು ಸಬ್ಜೆಕ್ಟ, ಇದು ವರ್ಬ, ಮುಂದೆಲ್ಲ ಒಬ್ಜೆಕ್ಟ್ ಬರಬೇಕು. ಸೊ ಇಲ್ಲಿ ಐ ಬರೋಂಗಿಲ್ಲ, ಮೀ ಬರ್ತದೆ. ಮೀ ಯಾಕೆ ಬರ್ತದೆ? ಮೀ ಅನ್ನೋದೇನೋ ಒಂದು ಒಬ್ಜೆಕ್ಟಿವ್ ಕೇಸ್. ಯು ಆ್ಯಂಡ್ ಮೀ, ಯು ಆ್ಯಂಡ್ ಮೀ. ಅರ್ಥ ಆಯ್ತಾ? ಮತ್ತು ಮೊದಲು ಯಾಕೆ ಮೈ ಐ ಬರಲಿಲ್ಲ, ಮೊದಲು ಯಾಕೆ ಐ ಬರಲಿಲ್ಲ, ನೆಕ್ಸ್ಟ್ ಯಾಕೆ ಯು ಬರಲಿಲ್ಲ, ಇದು ಮುಂದೆ ರೂಲ್ಸ್ ಐತಿ. ಆಯಿತಾ? ಸೊ ಜಸ್ಟ್ ನಮಗೆ ಸಬ್ಜೆಕ್ಟಿವ್ ಕೇಸ್ನಾಗ ಆ್ಯಂಡ್ ಮತ್ತು ಆರ್ ಬಂದ ಸಬ್ಜೆಕ್ಟಿವ್ ಹಚ್ತೇವೆ ನಾವು. ಒಬ್ಜೆಕ್ಟಿವ್ ಕೇಸ್ನಾಗ ಪ್ರೊನೌನ್ ಬಂದ್ರೆ ಒಬ್ಜೆಕ್ಟಿವ್ ಕೇಸ್ ಹಚ್ತೀವಿ. ಎರಡು ಕಡೆ ಕೇಸಸ್ ಸೇಮ್ ಇರಬೇಕು. ಯು ಆ್ಯಂಡ್ ಐ ಸಬ್ಜೆಕ್ಟಿವ್ ಕೇಸ್ನಾಗ ಬಂದೈತಿ, ಸೊ ಯು ಆ್ಯಂಡ್ ಐ ವಿಲ್ ಡೂ ದ ವರ್ಕ್. ರಾಮ್ ಆ್ಯಂಡ್ ಐ ವಿಲ್ ಡೂ ದ ವರ್ಕ್. ಯಾಕಂದರೆ ಸಬ್ಜೆಕ್ಟಿವ್ ಕೇಸ್ನಾಗ ನಾವು ಐ ಹಚ್ತೀವಿ, ಅದಕ್ಕೆ ನಾ ಇಲ್ಲಿ ಐ ಹಚ್ಚೀನಿ. ಮೀ ಅದು ಏನು ಬರೋಂಗಿಲ್ಲ. ದೇರ್ ಈಸ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ರಾಮ್ ಆ್ಯಂಡ್ ಮೀ. ಓಕೆ, ಯಾಕೆ ಇಲ್ಲಿ ಒಬ್ಜೆಕ್ಟಿವ್ ಕೇಸ್ ಇಲ್ಲ, ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್ ಇದೆ. ಸಬ್ಜೆಕ್ಟಿವ್ ಕೇಸ್ನ ಯಾವ ಬರ್ತಾವೆ, ಒಬ್ಜೆಕ್ಟಿವ್ ಕೇಸ್ನ ಯಾವ ಬರ್ತಾವೆ ಅಂತ. ಸೊ ಮುಗೀತಾ? ಸೊ ನೆಕ್ಸ್ಟ್ ಬರೋದೇನ, ಒಂದು ವರ್ಡ್ ಐತಿ ಲೆಟ್ನಿ ಸೆಂಟೆನ್ಸ್ನಾಗ ಯೂಸ್ ಮಾಡತ್ತಿ ಅಂದ್ರೆ ಅದ್ರ ಮುಂದೆ ಕಂಪಲ್ಸರಿ ಪ್ರೊನೌನ್ ಬರ್ತದಲ್ಲ, ಆ ಪ್ರೊನೌನ್ ಯಾವೊಂದು ಕೇಸ್ ಇರಬೇಕಂದ್ರೆ ಒಬ್ಜೆಕ್ಟಿವ್. ಸೊ ಲೆಟ್ ಹಿಮ್, ನೋಡಿಲ್ಲ, ಲೆಟ್ ಮೀ ಡೂ ದಿಸ್ ವರ್ಕ್, ಲೆಟ್ ಅಸ್ ಫಿನಿಶ್ ದಿಸ್ ವರ್ಕ್, ಲೆಟ್ ಯು ಕಂಪ್ಲೀಟ್ ಇಟ್, ಲೆಟ್ ಹಿಮ್ ಪ್ಲೇ, ಲೆಟ್ ಹರ್ ಗೋ, ಲೆಟ್ ಇಟ್ ಬಿ, ಲೆಟ್ ದೆಮ್ ಈಟ್. ಸೊ ಲೆಟ್ ಮುಂದೆ ಯಾವತ್ತು ಪೊಸೆಸಿವ್ ಅಬ್ಜೆಕ್ಟಿವ್ ಕೇಸ್ ಬರಬೇಕು. ಇಲ್ಲಿ ಬಂದೈತಿ, ಕರೆಕ್ಟ್ ಐತಿ. ಲೆಟ್ ಅಸ್ ದ ಪ್ರಿನ್ಸಿಪಲ್, ನೋಡಿಲ್ಲ, ಲೆಟ್ ಹಿಮ್ ಡೂ ದ ವರ್ಕ್, ಲೆಟ್ ಅಸ್ ಅಟೆಂಡ್ ದ ಮೀಟಿಂಗ್. ದ ಪ್ರಿನ್ಸಿಪಲ್ ಆರ್ಡರ್ಡ್ ದ ಪ್ಯೂನ್ ಟು ಲೆಟ್ ರಾಮ್ ಆ್ಯಂಡ್ ಮೀ. ಲೆಟ್ ರಾಮ್ ಆ್ಯಂಡ್ ಐ ಅಲ್ಲ, ಮೀ. ಯಾಕಂದ್ರೆ ಲೆಟ್ ಮುಂದೆ ಒಬ್ಜೆಕ್ಟಿವ್ ಕೇಸ್ ಬರಬೇಕು. ಸೊ ಮೀ ಎಂಟರ್ ದಿಸ್ ಚೇಂಬರ್. ಒಂದು ನೆನಪಿಡು, ಲೆಟ್ ಅಂತ ವರ್ಡ್ ಬಂತು ಅನ್ಕೋ, ಅದ್ರ ಮುಂದೆ ನಾವು ಕಂಪಲ್ಸರಿ ಒಬ್ಜೆಕ್ಟಿವ್ ಕೇಸನ್ನು ಯೂಸ್ ಮಾಡ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಬರೋದು ಆಫ್ಟರ್ ದ ಪ್ರೇಸಸ್ ಇಟ್ ಈಸ್ ಆ್ಯಂಡ್ ಇಟ್ ವಾಸ್. ಏನಿದೆ ಇಟ್ ಈಸ್ ಇಟ್ ವಾಸ್, ಇವೆರಡು ಏನಿದೆ ಇಂಪರ್ಸ್ನಲ್ ಪ್ರೊನೌನ್. ಇದ್ರ ಮುಂದೆ ನೌನ್ ಬರ್ತೈತಿ. ಓಕೆ, ಹೊಡೀತಿಲಿ ಇಟ್ ಈಸ್. ಸೊ ಎಕ್ಸಾಂಪಲ್ ಏನ, ಇಟ್ ವಾಸ್ ಹೀ. ಸೊ ಇಲ್ಲಿ ಇದ್ರ ಮುಂದೆ ಯಾವತ್ತು ಸಬ್ಜೆಕ್ಟಿವ್ ಕೇಸ್ ಬರ್ತೈತೆ ಅಂತ. ಇಟ್ ವಾಸ್ ಹೀ ಅದು ಸಬ್ಜೆಕ್ಟಿವ್ ಕೇಸ್. ಇಟ್ ವಾಸ್ ಹೀ ಹೂ ಹೆಲ್ಪ್ಡ್ ಮೀ ಟು ಡೂ ದ ವರ್ಕ್. ಇದು ಅವನು ನನಗೆ, ಯಾರಂದ್ರೆ ಅವ ಈ ಕೆಲಸ ಮಾಡೋಕೆ ನಂಗೆ ಸಹಾಯ ಮಾಡ್ತಾನೆ. ಇಟ್ ಈಸ್ ಐ ಹೂ ಆ್ಯಮ್ ರೆಸ್ಪಾನ್ಸಿಬಲ್ ಫಾರ್ ದ ಮಿಸ್ಟೇಕ್. ಹೂ ಬಂದೈತಿ, ಹೂ ಒಂದು ರಿಲೇಟಿವ್ ಪ್ರೊನೌನ್. ಇದ್ರ ಬಾಜುಕ್ಕೆ ಏನೈತಿಲ್ಲ, ಅದ್ರ ಅಕಾರ್ಡಿಂಗ್ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಹಚ್ಬೇಕು. ಇಲ್ಲಿ ಹೀ ತನಕ ಹೀ ಈಸ್ ಹಾಕೈತೆ.
ಹೂ ಬಾಜುಕ ಐ ಐತ್ಲೆ, ಸೊ ಐ ಆಮ್ ಆಕೈತಿ ಇದು. ಇಟ್ ಈಸ್ ಐ ಹೂ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ಮಿಸ್ಟೇಕ್. ಇಫ್ ಐ ವರ್ ಹಿ, ಇಫ್ ಐ ವರ್, ಐ ವಾಸು ಬರ್ಬೋದು, ಐ ವರು ಬರ್ಬೋದು. ಸೊ ಇಫ್ ಐ ವರ್ ಹಿ ಐ ವುಡ್ ಹೆಲ್ಪ್ ಹರ್ ವಿತ್ ಮನಿ. ಇದು ಕಂಡೀಷನಲ್ ಸೆಂಟೆನ್ಸ್. ಓಕೆ, ಐ ವರ್, ಇಟ್ ಈಸ್, ಇಟ್ ವಾಸ್, ಇಂತೆಲ್ಲ ಬಂದಮೇಲೆ ನೆಕ್ಸ್ಟ್ ಏನು ಬರಬೇಕು? ಸಬ್ಜೆಕ್ಟ್ ಕೇಸ್ ಬರಬೇಕು, ಬಂದೈತಿ ಇಲ್ಲಿ. ಇಫ್ ದೇ ವರ್ ಐ, ದೇ ವುಡಂಟ್ ಅಪೋಸ್ ದೇರ್ ಬಾಸ್. ಆಯಿತಾ? ನೆಕ್ಸ್ಟ್ ಇಲ್ಲಿ ಐ ಸಬ್ಜೆಕ್ಟ, ಸಪೋಸ್ಡ್ ವರ್ಬ, ನೆಕ್ಸ್ಟ್ ಬರೋದು ಒಬ್ಜೆಕ್ಟ್. ಐ ಸಪೋಸ್ಡ್ ರಾಮ್ ಟು ಬಿ ಶ್ಯಾಮ್, ಐ ಸಪೋಸ್ಡ್ ಹಿಮ್ ಟು ಬಿ ಹಿಮ್ ಆರ್ ರಾಮ್ ಟು ಬಿ ಹಿಮ್. ಹಿಮ್ ಅಂದ್ರೆ ಒಬ್ಜೆಕ್ಟಿವ್ ಕೇಸ, ಒಬ್ಜೆಕ್ಟಿವ್ ಕೇಸ್ನ ಹಿಮ್ ಐತಿ, ನಾವಿಲ್ಲಿ ಹಿಮ್ ಹಚ್ಚಿದ್ದೀವಿ, ಕರೆಕ್ಟ್ ಐತಿ, ಮುಗೀತು. ಸೊ ಇಲ್ಲಿ ನಾವೇನು ನೋಡೋದು? ಇಟ್ ಈಸ್, ಇಟ್ ವಾಸ್ ಬಂತಂದರೆ ಮುಂದೆ ಸಬ್ಜೆಕ್ಟಿವ್ ಕೇಸ್ ಬರ್ತೈತಿ. ಲೆಟ್ ಮುಂದೆ ಇವತ್ತು ಒಬ್ಜೆಕ್ಟಿವ್ ಕೇಸ್ ಬರ್ತೈತಿ. ಇವ ಆ್ಯಂಡ್ ಮತ್ತು ಆರ್ ಐತೆ ಅಂದ್ರೆ ಆ್ಯಂಡ್ ಬಾಜುಕ್ಕೆ ಯಾವ ಕೇಸ್ ಐತಿಲ್ಲ, ಆ್ಯಂಡ್ ನಂತರ ಅದ ಕೇಸ್ ಇರಬೇಕು. ಇಷ್ಟ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು. ಆಯಿತಾ? ನೆಕ್ಸ್ಟ್ ಬರೋ ನಾವೀಗ ರೂಲ್ಸ್ ಬರ್ತವೆ ನಮಗಿನ್ನೇನು. ರೂಲ್ಸ್ ಏನು ಭಾಳ ಸಣ್ಣ ಸಣ್ಣ ಅದಾವೆ, ಭಾಳ ದೊಡ್ಡ ಇಲ್ಲ, ಈಸಿಲಿ ಮಾಡ್ಬೋದು ನೀನು. ನೋಡಿ ಈಗ ಆಫ್ಟರ್ ದ ವರ್ಡ್, ಈ ನಂಗೆ ಡೌಟ್ ಐತಿ ಬಿಡೋದನ್ನು. ಅರೇಂಜ್ಮೆಂಟ್ ಅಂದ್ರೆ ನಾವಿಲ್ಲಿ ಸೆಂಟೆನ್ಸ್ನಾಗ ಹಿ, ಶಿ, ಇಟ್ಟ, ಐ, ಯು, ವಿ ಇಂತೆಲ್ಲ ಬರಾಕತ್ತು ಅನ್ಕೋ. ಸೊ ಅವನ್ನ ಯಾವ ರೀತಿ ಹಚ್ಚಬೇಕು ಅಂತ ನೋಡೋದು ನಾವಿಲ್ಲಿ. ಫಸ್ಟ್ ಪರ್ಸನ, ಸೆಕೆಂಡ್ ಪರ್ಸನ, ಥರ್ಡ್ ಪರ್ಸನ. ಇದೇನು ಮಯ್ಯ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೀನಿ ನಾ. ಏನಂದ್ರೆ ಫಸ್ಟ್ ಪರ್ಸನ್ ಯಾರು ಬರ್ತಾರೋ ನೋಡಿ, ಫಸ್ಟ್ ಪರ್ಸನ್ ಬರ್ತಾರೋ ಐ ಮತ್ತು ವಿ. ಸೆಕೆಂಡ್ ಪರ್ಸನ್ ಬರ್ತಾರೋ ಯು ಮತ್ತು ಯು. ಥರ್ಡ್ ಪರ್ಸನ್ ಬರ್ತಾರೋ ಹಿ, ಶಿ, ಇಟ್, ದೇ. ಥರ್ಡ್ ಪರ್ಸನ್ ಇವರು. ಅರ್ಥ ಆಯ್ತಾ? ಸೊ ಹೆಂಗಿಲ್ಲಿ ವೆನ್ ಇನ್ ಅ ಸೆಂಟೆನ್ಸ್ ದೇರ್ ಆರ್ ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ಸ್, ದ ಅರೇಂಜ್ಮೆಂಟ್ ಈಸ್ 2, 3, 1. ಮೊದಲು ಯು ಬರಬೇಕು, ನೆಕ್ಸ್ಟ್ ಈ, ಶಿ, ಇಟ್ ಯಾರ ಅವರು ಹಚ್ಚಬೇಕು, ನೆಕ್ಸ್ಟ್ ಐ ಬರಬೇಕು. ನೋಡಿ ಇಲ್ಲಿ ಐತಿ ಸಬ್ಜೆಕ್ಟಿವ್ ಕೇಸ್, ಒಬ್ಜೆಕ್ಟಿವ್ ಕೇಸ್ ಬರಲಿ, ಸಬ್ಜೆಕ್ಟಿವ್ ಕೇಸ್ ಬರಲಿ, ಒಂದಲ್ಲಿ ಉತ್ತರ ಯಾವಾಗಪ್ಪ ಅಂದ್ರೆ ನೋಡಿಲ್ಲ, ಐ, ಯು, ಹಿ ಶಾಲ್ ಕಂಪ್ಲೀಟ್ ದ ವರ್ಕ್ ಆನ್ ಟೈಮ್ ಅಲ್ಲ. ಯು, ಹಿ, ಐ ಸೆಕೆಂಡ್, ಥರ್ಡ್, ಫಸ್ಟ್ ಶಾಲ್ ಕಂಪ್ಲೀಟ್ ದ ವರ್ಕ್ ಆನ್ ಟೈಮ್. ಬಟ್ ಇನ್ ಕನ್ಫೆಷನಲ್ ನೆಗೆಟಿವ್ ಸೆಂಟೆನ್ಸ್ ಬಂತು ಅನ್ಕೋ, ಅವಾಗ ಇಲ್ಲಿ ಏನಾರು ಒಂದು ನಿಮ್ಗೆ ಪ್ರೈಸ್ ಕೊಡತ್ತಾರು, ನೀವು ಚಲೋ ಕೆಲಸ ಮಾಡಿ ಅಂದ್ರೆ ಮೊದಲು ಹೌದು ನೀ ಮಾಡಿ, ಅವ ಮಾಡ್ಯಾನು, ನಾ ಮಾಡೀನಿ, ಹಿಂಗೆ ಬರ್ತದೆ. ಕೆಟ್ಟ ಕೆಲಸ ಬಂತಂದ್ರೆ ನಾ ಮಾಡೀನಿ, ನೀ ಮಾಡ್ಯಾನು, ಅವ ಮಾಡ್ಯಾನು, ಈ ರೀತಿ. ಐ, ಯು ಆ್ಯಂಡ್ ಹಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮಿಸ್ಟೇಕ್ ಮಾಡಿ ಮೊದಲು ನಿನ್ನ ಮೇಲೆ ಹಾಕೋಬೇಕು, ನೆಕ್ಸ್ಟ್ ಅವ್ನ ಮೇಲೆ ಹಾಕಬೇಕು, ನೆಕ್ಸ್ಟ್ ಮುಂದಿನ ಅವ್ನ ಮೇಲೆ ಹಾಕಬೇಕು, ನೆಕ್ಸ್ಟ್ ಅವ್ನ ಮೇಲೆ ಹಾಕಬೇಕು. ನೋಡಿ, ಇನ್ ಕೇಸ್ ಆಫ್ ಪ್ಲೂರಲ್ ಪ್ರೊನೌನ್ ಬಂತು ಅನ್ಕೋ, ಯಾವುದು ಪ್ಲೂರಲ್ ಪ್ರೊನೌನ್ ಅಂದ್ರೆ ಇವು ವಿ, ಯು, ದೇ. ಇವ ಸಿಂಗ್ಯುಲರ್ ಪ್ರೊನೌನ್, ಇವ ಪ್ಲೂರಲ್ ಪ್ರೊನೌನ್. ಇವು ಬಂದು ಅನ್ಕೋ 1, 2, 3 ಹಚ್ಚೋದು. ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ಸಬ್ಜೆಕ್ಟಿವ್ ಕೇಸ್ನಾಗ ಬರಲಿ, ಒಬ್ಜೆಕ್ಟಿವ್ ಕೇಸ್ನಾಗ ಬರಲಿ, ಒಂದೇ ಉತ್ತರ 1, 2, 3. ವಿ, ಯು, ದೇ ಫಸ್ಟ್, ಸೆಕೆಂಡ್, ಥರ್ಡ್, ವಿ, ಯು, ದೇ. ಸಿಂಗ್ಯುಲರ್ನಾಗ ಬಂತು ಅನ್ಕೋ, ಸೆಂಟೆನ್ಸ್ ಪಾಸಿಟಿವ್ ಐತೆ ಅನ್ಕೋ 2, 3, 1. ಸೆಂಟೆನ್ಸ್ ನೆಗೆಟಿವ್ ಐತೆ ಅಂದ್ರೆ 1, 2, 3. ಕ್ಲಿಯರ್ ಆಯಿತಾ? ವಿ, ಯು ಆ್ಯಂಡ್ ದೇ ವಿಲ್ ಅಟೆಂಡ್ ದ ಮೀಟಿಂಗ್. ವೆನ್ ಇನ್ ಅ ಸೆಂಟೆನ್ಸ್ ದೇರ್ ಆರ್ ಫಸ್ಟ್, ಸೆಕೆಂಡ್ ಪರ್ಸನ್ಸ್. ಫಸ್ಟ್, ಸೆಕೆಂಡ್ ಇದ್ರೆ 2, 3, 1 ನೋಡಿಲಿ. 2, 3, 1ನಾಗ ಫಸ್ಟ್, ಸೆಕೆಂಡ್ ಐತಂದ್ರೆ 2, 1 ಹಚ್ಬೇಕು ನಾವು. 2, 1 ಹಚ್ಬೇಕು ನಾವು. ಹೆಂಗೆ? ಐ ಆ್ಯಂಡ್ ಯು ಆರ್ ರೆಡಿ ಫಾರ್ ದ ವರ್ಕ್ ಅಲ್ಲ, ಯು ಆ್ಯಂಡ್ ಐ ಆರ್ ರೆಡಿ ಫಾರ್ ದ ಟಾಸ್ಕ್. ನೆಕ್ಸ್ಟ್ ಇಲ್ಲಿ ಮತ್ತೆ ವೆನ್ ಇನ್ ಅ ಸೆಂಟೆನ್ಸ್ ದೇರ್ ಆರ್ ಸೆಕೆಂಡ್ ಆ್ಯಂಡ್ ಥರ್ಡ್ 2, 3 ಬರ್ತೈತಿ. 2, 3, 1ನಾಗ ಸೆಕೆಂಡ್ ಮತ್ತು 3 ಕೊಡ್ತಾರೆ ಅಂದ್ರೆ 2, 3, 1 ಬರ್ತದೆ. ಯು ಆ್ಯಂಡ್ ಹಿ ಹಾಕೈತೆ ಅದು. ಯು ಆ್ಯಂಡ್ ಹಿ ಹ್ಯಾವ್ ಫಿನಿಶ್ಡ್ ದ ವರ್ಕ್. ವೆನ್ ಇನ್ ಅ ಸೆಂಟೆನ್ಸ್ ದೇರ್ ಆರ್ ಫಸ್ಟ್ ಆ್ಯಂಡ್ 3, 1 ಹಾಕೈತೆ ಅದು. 3, 1 ಅಂದ್ರೆ ಪ್ರಿಯಾ ಆ್ಯಂಡ್ ಐ ವಿಲ್ ಕಂಪ್ಲೀಟ್ ದ ವರ್ಕ್ ಆನ್ ಟೈಮ್. ಇದೆಲ್ಲ ಪಾಸಿಟಿವ್ ಇದೆ. ನೆಗೆಟಿವ್ ಇದ್ದಾಗ 1, 2, 3 ಮುಗೀತು. ಆಯಿತಾ? ನೆಕ್ಸ್ಟ್ ಬರೋದು, ಇದು ಡೌಟ್ ಐತಿ. ನೆಕ್ಸ್ಟ್ ಬರೋದು ರೆಸಿಪ್ರೋಕಲ್ ಪ್ರೊನೌನ್.
ಇದು ಭಾಳ ಈಸಿ ರೆಸಿಪ್ರೋಕಲ್ ಪ್ರೊನೌನ್ ಇದು. ಒಂದನ್ನು ನೆನ್ಪಿಡ್ಕೊ, ಈಚ್ ಅದರ, ಒನ್ ಅನ್ನೋದರ. ಈಚ್ ಅದರ್ ಅಂದ್ರೆ ಇಬ್ಬರು ಇರ್ತಾರೆ, ಒನ್ ಅನ್ನೋದರ ಒಬ್ಬರಿಗೆ ಇಬ್ಬರ ಮೇಲೆ ಇರ್ತಾರೆ. ನೋಡಿ, ಈಚ್ ಅದರ್ ಅಂದರೆ ಫಾರ್ ಟೂ ಪರ್ಸ್ನಲ್ ಥಿಂಗ್ಸ್. ಒನ್ ಅನ್ನೋದರ್ ಅಂದರೆ ಫಾರ್ ಮೋರ್ ದೆನ್ ಟೂ ಪರ್ಸ್ನಲ್ ಥಿಂಗ್ಸ್. ದ ಟೂ ಕ್ಯಾಟ್ಸ್ ವರ್ ಫೈಟಿಂಗ್ ವಿತ್ ಈಚ್ ಅದರ್. ಎರಡು ಕ್ಯಾಟ್ ಅದಾವು, ತಮ್ಮಲ್ಲಿ ತಾವು ಜಗಳ ಆಡಕತ್ತಾವ. ಸೊ ಈಚ್ ಅದರ್. ಆಲ್ ದ ಸ್ಟೂಡೆಂಟ್ಸ್, ಇಲ್ಲಿ ಭಾಳ ಮಂದಿ ಅದಾರ. ಆಲ್ ದ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ಹೆಲ್ಪ್ ಒನ್ ಅನದರ್. ಒಬ್ಬರನ್ನ ಒಬ್ಬರು ಹೆಲ್ಪ್ ಮಾಡಿದಾರಂತ. ಇಲ್ಲಿ ಒಬ್ಬರನ್ನೊಬ್ಬರು ಬರೋಂಗಿಲ್ಲ, ಇಲ್ಲಿ ಇಬ್ಬರದ ಎರಡು ಕ್ಯಾಟ್ಸು ತಮ್ಮಲ್ಲಿ ತಾವು ಜಗಳಾಡ್ತಾವೆ. ಹಿಂಗಾಗಿ ಹಿ ವಾಸ್ ಸೋ ಅಫ್ರೇಡ್ ದ್ಯಾಟ್ ಈಸ್ ನೀಸ್ ಅಂದ್ರೆ ಕಾಲು ಕಡೆ ಇರ್ತಲ್ಲ ಅದ. ಈಸ್ ನೀಸ್ ನಾಕ್ಡ್ ಈಚ್ ಅದರ್. ಎರಡು ನೀಸ್ ಇರ್ತಾವೆ ಪ್ರತಿ ವ್ಯಕ್ತಿಗೆ. ಸೊ ಈಚ್ ಅದರ್ ಅರ್ಥ ಆಯ್ತಾ. ಮೀ ಆ್ಯಂಡ್ ರಾಹುಲ್ ಈಚ್ ಅದರ್ ಹೆಲ್ಪ್ಡ್. ಸೊ ನಾನು ಇಬ್ಬರದೇವಿ, ಇಬ್ಬರು ಈಚ್ ಅದರ್ ಹಚ್ಕೊಳ್ಳೋದು. ಒನ್ ಅನದರ್ ಅಂದ್ರೆ ಇಡೀ ನಮ್ಮ ಗ್ರೂಪ್ ಐತೆ ಅನ್ಕೋ ವಿವಿನಗರ್ ಸ್ಕೂಲ್ದ, ಅವಾಗ ಇಲ್ಲಿ ಒನ್ ಅನದರ್ ಹಚ್ಬೇಕು ನಾವು. ಆಯಿತಾ. ನೆಕ್ಸ್ಟ್ ಬರೋದು ರಿಫ್ಲೆಕ್ಸಿವ್ ಪ್ರೊನೌನ್. ರಿಫ್ಲೆಕ್ಸಿವ್ ಪ್ರೊನೌನ್ ಚಾಪ್ಟರ್ ಸ್ವಲ್ಪ ಅಂದರೆ ಸ್ವಲ್ಪ ಟಫ್ ಐತಿ, ಮತ್ತೇನು ಅಷ್ಟಿಲ್ಲ, ಈಸಿ ಅರ್ಥ ಮಾಡ್ಕೊಂಡ್ರೆ ಮುಗೀತು. ನೋಡಲ್ಲಿ, ವೆನ್ ಇನ್ ಅ ಸೆಂಟೆನ್ಸ್ ದ ಡೂವರ್ ಆ್ಯಸ್ ವೆಲ್ ಆ್ಯಸ್ ದ ರಿಸೀವರ್ ಸೇಮ್ ಪರ್ಸನ್. ಡೂವರು ಮತ್ತು ರಿಸೀವರು. ನೋಡಿ, ನಾನು ನನ್ನ ಬಗ್ಗೆ ಕಸ್ಟಮರ್ಗೆ ಹೇಳ್ತೇನೆ. ಸೊ ನಾನು ನನ್ನ ಬಗ್ಗೆನೇ ಹೇಳತ್ತೇನೆ. ನಾನು ಡೂವರ ನನ್ನ ಬಗ್ಗೆ ಹೇಳತ್ತೀನಿ, ನಾನೇ ರಿಸೀವರ. ಸೊ ಈ ರೀತಿ ಇದ್ದಾಗ ನೋಡಿ, ನೀ ಪಾರ್ಟಿದಾಗ ನಿನ್ನ ಜೊತೆನ ಎಂಜಾಯ್ ಮಾಡ್ಕೊಂಡು ಒಂದು ಈಗ ಒಂದು ಹೆಂಗೆ ಗೊತ್ತಿಲ್ಲ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಸಬ್ಜೆಕ್ಟ್ನಾಗೂ ನಿನ್ನ ಬಗ್ಗೆ ಹೇಳತ್ತಾರು, ಒಬ್ಜೆಕ್ಟ್ನಾಗೂ ನಿನ್ನ ಬಗ್ಗೆನೇ ಹೇಳತ್ತಾರ. ಸಬ್ಜೆಕ್ಟ್ನಾಗೂ ಒಂದು ಅದೇ ಐತಿ ಮತ್ತು ಆಬ್ಜೆಕ್ಟ್ನಾಗೂ ಸೇಮ್ ಅದೇ ಐತಿ. ಅವಾಗ ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿ ವರ್ಕ್ ಮಾಡ್ತೈತೆ ಅದು. ವೆನ್ ಇನ್ ಅ ಸೆಂಟೆನ್ಸ್ ದ ಡೂವರ್ ಆ್ಯಸ್ ವೆಲ್ ದ ರಿಸೀವರ್ ಸೇಮ್ ಪರ್ಸನ್ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ಡ್. ನೋಡಿಲ್ಲ, ರಿಫ್ಲೆಕ್ಸಿವ್ ಪ್ರೊನೌನ್ ಬರ್ತೈತಿ ಹೀಗ ಹಿಮ್ಸೆಲ್ಫ, ಶೀಗ ಹರ್ ಸೆಲ್ಫ, ದೇಗ ದೆಮ್ ಸೆಲ್ಸ, ವೀಗ ಅವರ್ ಸೆಲ್ಸ, ಇಟ್ಟಿಗ ಇಟ್ ಸೆಲ್ಫ, ಒನ್ಗ ಒನ್ ಸೆಲ್ಫ. ಯುಗ ಯುವರ್ ಸೆಲ್ಫ್ ಬರ್ಬೋದು ಸಿಂಗ್ಯುಲರ್ದಾಗ, ಯುವರ್ ಸೆಲ್ಫ್ ಬರ್ತೈತಿ ಪ್ಲೂರಲ್ದಾಗ. ನೋಡೋಣ ನಾವು ಹೆಂಗೈತಿ ಇಲ್ಲಿ. ನೋಡಿಲ್ಲಿ ನೋಡಿ ಕೆಲವೊಂದು ವರ್ಬ್ ಇರ್ತಾವೆ. ಇಂಟ್ರೊಡ್ಯೂಸ್ಡ್ ಮುಂದೆ ಅಷ್ಟೇ ಮೈ ಸೆಲ್ಫ್ ಹಚ್ಬೇಕು ನಾವು. ಅಂಥವು ಇಲ್ಲಿ ಮುಂದೆ ಬರ್ತಾವೆ. ಎಂಜಾಯ, ಇಂಟ್ರೊಡ್ಯೂಸ, ಅಬ್ಸೆಂಟ, ಹರ್ಟ, ಅವೇಲ, ಡಿಸ್ಕಸ್, ಅಡಾಪ್ಟ, ರೀಕನ್ಸೈಲ, ಪ್ರೈಡ್, ಅಮ್ಯೂಸ, ರಿಸೈನ್, ಪ್ರೋಸ್ಟ್ರೇಟ, ಅವೆಂಜ. ಇವೆಲ್ಲ ಏನಿವ, ಇವೆಲ್ಲ ವರ್ಬ್ಸ್ ಇವು. ಈ ವರ್ಬ್ಸ್ ಬಂದು ಮತ್ತಲ್ಲಿ ಸಬ್ಜೆಕ್ಟ್ ಮತ್ತು ಡೂವರ್ ಮತ್ತು ರಿಸೀವರ್ ಸೇಮ್ ಅದಾರ. ಅವಾಗ ನಾವಿಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ನ ಯೂಸ್ ಮಾಡ್ಬೇಕು ನಾವು. ಐತಿ, ಇಂಟ್ರೊಡ್ಯೂಸ್ಡ್ ಐತಿ, ಮೈ ಸೆಲ್ಫ್. ಸೊ ಇಲ್ಲಿ ಇಂಟ್ರೊಡ್ಯೂಸ್ಡ್ ಮೈ ಸೆಲ್ಫ್ ದ ಚೇರ್ಮನ್. ನಾನು ನನ್ನ ಬಗ್ಗೆನೇ ಚೇರ್ಮನ್ ಮುಂದೆ ಹೇಳ್ಕೊಂಡೆ. ಸೊ ಇಲ್ಲಿ ಮೈ ಸೆಲ್ಫ್ ಬಂತ. ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್ ಟು ದ ಚೇರ್ಮನ್. ಅವನ ಬಗ್ಗೆ ಚೇರ್ಮನ್ ಹೇಳ್ಕೊಂಡ. ಸೊ ಇಂಟ್ರೊಡ್ಯೂಸ್ಡ್ ಅಂದ್ರೆ ವರ್ಬ್ ಬೈ ರಿಫ್ಲೆಕ್ಸಿವ್ ಪ್ರೊನೌನ್ ತೊಗೋತೈತಿ, ಅವನ ಬಗ್ಗೆ ಹೇಳತ್ತಾನ, ಕರೆಕ್ಟ್ ಐತಿ. ಇಂಟ್ರೊಡ್ಯೂಸ್ಡ್ ಹರ್ ಸೆಲ್ಫ್ ಟು ದ ಚೇರ್ಮನ್. ತಪ್ಪು, ಹರ್ ಸೆಲ್ಫ್ ಬರಂಗಿಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ ಹರ್ ಇಲ್ಲ, ಇಲ್ಲಿ ಹೀ ಐತಿ. ಅವಳ ಬಗ್ಗೆ ಚೇರ್ಮನ್ ಮುಂದೆ ಹೇಳಿದಂತ. ಅವಳ ಬಗ್ಗೆ ಅಂದಾಗ ಹರ್ ಸೆಲ್ಫ್ ಬರಂಗಿಲ್ಲ. ಇಂಟ್ರೊಡ್ಯೂಸ್ಡ್ ಹರ್ ಟು ದ ಚೇರ್ಮನ್. ನೋಡಿ, ಬಂತು ಮೈ ಸೆಲ್ಫ್. ಯಾವಾಗ ನಾನು ನನ್ನ ಬಗ್ಗೆ ಹೇಳ್ಕೊಂಡೆ, ಅವನ ಬಗ್ಗೆ ಹೇಳ್ಕೊಂಡ, ಅಕ್ಕಿನ ಬಗ್ಗೆ ಹೇಳಿದ, ಅವನ ಬಗ್ಗೆ ಹೇಳ. ಸೊ ಡೂವರ್ ಬೇರೆ, ರಿಸೀವರ್ ಬೇರೆ. ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಇಲ್ಲಿ ಬರಂಗಿಲ್ಲ. ಕ್ಲಿಯರ್ ಆಯಿತಾ. ಇಂಟ್ರೊಡ್ಯೂಸ್ಡ್ ಹರ್ ಟು ದ ಚೇರ್ಮನ್. ದ ಮ್ಯಾನ್ ಪಾಯ್ಸನ್ಡ್ ಹಿಮ್ಸೆಲ್ಫ್. ಮ್ಯಾನ ತನ್ನನ್ನು ತಾನು ಪಾಯ್ಸನ್ ಮಾಡ್ಕೊಂಡ. ದ ಮ್ಯಾನ್ ಪಾಯ್ಸನ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಚಿಲ್ಡ್ರನ್. ನೆಕ್ಸ್ಟ್ ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ಯಾವತ್ತು ಸಬ್ಜೆಕ್ಟಿವ್ ಕೇಸ್ನಾಗ ಬರೋಂಗಿಲ್ಲ. ಸಬ್ಜೆಕ್ಟಿವ್ ಕೇಸ್ನಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಒಂದು ಬರೋಂಗಿಲ್ಲ. A reflexive pronoun can never become the subject of the sentence. For a pronoun to act as a subject, it should be in subjective case. ಇದು himself, herself, themselves, oneself, itself, ourselves ಇವೆಲ್ಲ ರಿಫ್ಲೆಕ್ಸಿವ್ ಪ್ರೊನೌನ್ ಇವತ್ತು ಸಬ್ಜೆಕ್ಟಿವ್ ಕೇಸ್ನಾಗ ಬರೋಂಗಿಲ್ಲ. ರಾಮ್ ಆ್ಯಂಡ್ ಐ ವರ್ ಪ್ರೆಸೆಂಟ್ ಆ್ಯಟ್ ದ ಫಂಕ್ಷನ್. ರಾಮ್ ಆ್ಯಂಡ್ ಮೈ ಸೆಲ್ಫ್ ರಿಫ್ಲೆಕ್ಸಿವ್ ಪ್ರೊನೌನ್ ಇದೆ, ಸಬ್ಜೆಕ್ಟಿವ್ ಕೇಸ್ನಾಗ ಬರೋಂಗಿಲ್ಲ. ಹಚ್ಚಕ್ಕೆ ಹೋಗ್ಬಿಡೋದು ನಾವಿಲ್ಲಿ. ರಾಮ್ ಆ್ಯಂಡ್ ಐ ವರ್ ಪ್ರೆಸೆಂಟ್ ಆ್ಯಟ್ ದ ಫಂಕ್ಷನ್. ಇದು ಕರೆಕ್ಟ್ ಐತಿ. ಆಯಿತಾ. ದೇರ್ ಆರ್ ಸರ್ಟನ್ ವರ್ಬ್ಸ್ ವಿಚ್ ಟೇಕ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಸೊ ಇವೆಲ್ಲ ವರ್ಬ್ ಬಂದು ಅನ್ಕೋ,
ಮುಂದೆ ಅಲ್ಲಿ ಡೂವರ್ ರಿಸೀವರ್ ಸೇಮ್ ಅದಾರ ಅನ್ಕೋ. ಸೊ ನಾವಿಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನನ್ನು ಹಚ್ಚಬೇಕು. ಯಾವ್ಯಾವು? ಎಂಜಾಯ್, ಇಂಟ್ರೊಡ್ಯೂಸ್, ಅಬ್ಸೆಂಟ್, ಹರ್ಟ್, ಅವೇಲ್, ಡಿಸ್ಕಸ್, ಅಡಾಪ್ಟ್, ರೀಕನ್ಸೈಲ್, ಫ್ರೈಡ್, ಅಮ್ಯೂಸ್, ರಿಸೈನ್, ಪ್ರೋಸ್ಟ್ರೇಟ್, ಅವೆಂಜ್. ಅವೇಲ್ ಮತ್ತು ಅವೇಲ್ಡ್ ಇಂಥ ವರ್ಡ್ ಬಂದು ಅನ್ಕೋ, ಇದ್ರ ಒಂದು ಕಂಪಲ್ಸರಿಯಾಗಿ ಆಫ್ ಹಚ್ಚಬೇಕು. ಅರ್ಥ ಆಯ್ತಾ? ಎಕ್ಸಾಂಪಲ್, ಐ ಅವೇಲ್ಡ್ ದ ಅಪೋರ್ಚುನಿಟಿ. ಅಲ್ಲೂ ಸಾವುಕಾರ, ಐ ಅವೇಲ್ಡ್ ದ ಅಪೋರ್ಚುನಿಟಿದಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಇಲ್ಲ ಇಲ್ಲಿ. ನಾನು ಅಪೋರ್ಚುನಿಟಿಯನ್ನು ಪಡ್ಕೊಂಡೆ, ತಪ್ಪು. ಐ ಅವೇಲ್ಡ್ ಮೈಸೆಲ್ಫ್ ದ ಅಪೋರ್ಚುನಿಟಿ. ರಿಫ್ಲೆಕ್ಸಿವ್ ಪ್ರೊನೌನ್ ಬಂದೈತಿ, ನಾನು ನನ್ನ ಸೆಲ್ಫ್ಗೆ ಅವಕಾಶ ಪಡ್ಕೊಂಡೆ. ಆದರೆ ಅವೇಲ್ಡ್ ಮುಂದೆ ಆಫ್ ಹಚ್ಬೇಕಂತ ಹೇಳಿದೆ ನನ್ನ. ಸೊ ಏನಾಗಬೇಕಿಲ್ಲಿ? ಐ ಅವೇಲ್ಡ್ ಮೈಸೆಲ್ಫ್ ಆಫ್ ದ ಅಪೋರ್ಚುನಿಟಿ. ಇದು ಕರೆಕ್ಟ್ ಐತಿ. ಮುಗಿತಾ? ನೆಕ್ಸ್ಟ್ ಎಂಜಾಯ್. ಎಂಜಾಯ್ ಏನು ಬರ್ತೈತಿ? ರಿಫ್ಲೆಕ್ಸಿವ್ ಒಂದು ಬರ್ಬೋದು ಮತ್ತು ಬರದೇ ಇರ್ಬೋದು. ಹೆಂಗೆ? ಶಿ ಎಂಜಾಯ್ಡ್ ಹರ್ ಸೆಲ್ಫ್ ಆ್ಯಟ್ ದ ಪಾರ್ಟಿ. ಎಂಜಾಯ್ಡ್ ಮುಂದೆ ಇವತ್ತು ಆ್ಯಟ್ ಬಂತಿಲ್ಲಿ ನೋಡಿಲ್ಲ. ಶಿ ಎಂಜಾಯ್ಡ್ ದ ಪಾರ್ಟಿನೂ ಕರೆಕ್ಟ್ ಐತಿ. ಶಿ ಎಂಜಾಯ್ಡ್ ಹರ್ ಸೆಲ್ಫ್ ಆ್ಯಟ್ ದ ಪಾರ್ಟಿ, ಇದು ಕರೆಕ್ಟ್ ಐತಿ. ಸೊ ಎಂಜಾಯ್ ರಿಫ್ಲೆಕ್ಸಿವ್ ತೊಗೋಬೋದು. ರಿಫ್ಲೆಕ್ಸಿವ್ ತೊಗೊಂಡ್ರೆ ಮುಂದೆ ಆ್ಯಟ್ ಬರ್ತೈತಿ, ಇಲ್ಲಿ ಅಂದರೆ ಏನೂ ಬರೋಂಗಿಲ್ಲ. ಕ್ಲಿಯರ್? ಅಬ್ಸೆಂಟ್ ಸ್ವಲ್ಪ ಡೌಟ್ ಇದೆ ನನಗೆ, ಇದು ಬಿಡು. ರಿಸೈನ್. ರಿಸೈನ್ ಯಾವಾಗ? ಒಂದು ನೀ ಕೆಲಸದಿಂದ ರಿಸೈನ್ ಮಾಡತ್ತಿ ಅಂದ್ರೆ ರಿಫ್ಲೆಕ್ಸಿವ್ ಬರೋಂಗಿಲ್ಲ. ನಾನು ನನ್ನ ಕೆಲಸ ಬಿಟ್ಟು ಹೋಗತ್ತೀನಿ ಅಂದಾಗ ರಿಫ್ಲೆಕ್ಸಿವ್ ಹಚ್ಚಕ್ಕೆ ಹೋಗ್ಬೇಡ. ನೀ ಸರೆಂಡರ್ ಆಗತ್ತಿ ಅಂದ್ರೆ ಅವಾಗ ಹಚ್ಚಿ. ಹಿ ರಿಸೈನ್ಡ್ ಹಿಮ್ಸೆಲ್ಫ್ ಟು ಫೇಟ್. ಧರ್ಮಕ್ಕವ ಸರೆಂಡರ್ ಆದಂತ. ಸೊ ಇಲ್ಲಿ ರಿಸೈನ್ ಮುಂದೆ ಹಿಮ್ಸೆಲ್ಫ್ ನಾವು ಹಚ್ಬೋದು. ಅದು ಈ ರಿಸೈನ್ಡ್ ಫ್ರಮ್ ಜಾಬ್. ಜಾಬಿಂದ ರಿಸೈನ್ ಮಾಡ್ತಾನೆ ಅಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ ಬರೋಂಗಿಲ್ಲ. ಸೊ ರಿಸೈನ್ ಮಾಡತ್ತಾನ ಜಾಬಿಂದ ಅಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ ಬರೋಂಗಿಲ್ಲ. ಸೊ ಇಲ್ಲಿ ಬಂದಿಲ್ಲ. ಈ ರಿಸೈನ್ಡ್ ಫ್ರಮ್ ದ ಜಾಬ್ ಕರೆಕ್ಟ್ ಐತೆ. ಡಿಸ್ಕಸ್ ಅಂದರೆ ವೇಷ ಮರೆಸೋದು. ಈ ಡಿಸ್ಕಸ್ಡ್ ಹಿಮ್ಸೆಲ್ಫ್ ಆ್ಯಸ್ ಅ ಬೆಗ್ಗರ್. ಬೆಗ್ಗರ್ ಆಗಿ ಅವ ತನ್ನ ವೇಷವನ್ನು ಮರೆಸ್ಕೊಂಡಂತ. ಅಡಾಪ್ಟ್. ಅಡಾಪ್ಟ್ ಮುಂದೆ ಇವತ್ತು ಟು ಬರ್ತದೆ. ನೆಕ್ಸ್ಟ್, ವಿ ಅಡಾಪ್ಟೆಡ್ ಅವರ್ ಸೆಲ್ಫ್. ಹಿ ಹಿಮ್ಸೆಲ್ಫ್, ಶಿ ಹರ್ ಸೆಲ್ಫ್ ಎಲ್ಲ ನೋಡಿ ಬರ್ದಲ್ಲ ಇಲ್ಲಿ, ಆ ರೀತಿ ಹಚ್ಬೇಕು ನೋಡು. ಓಕೆ ನೋಡಿಲ್ಲ. ವಿ ಅಡಾಪ್ಟೆಡ್ ಅವರ್ ಸೆಲ್ಫ್ಸ್ ಟು ದ ಎನ್ವೈರ್ಮೆಂಟ್. ನೆಕ್ಸ್ಟ್ ಇಲ್ಲಿ, ಹಿ ಹರ್ಟ್ ಹಿಮ್ಸೆಲ್ಫ್ ವೈಲ್ ಪ್ಲೇಯಿಂಗ್. ಹರ್ಟ್ ಅಂತ ಒಂದು ವರ್ಡ್ ಐತಿ ಇಲ್ಲಿ, ಆಬ್ವಿಯಸ್ಲಿ ಐತಿ ನೋಡಿ ಇಲ್ಲಿ ಹರ್ಟ್ ಅಂತ ವರ್ಡ್. ಸೊ ಹಿ ಹರ್ಟ್ ಹಿಮ್ಸೆಲ್ಫ್. ಹಿ ಹರ್ಟ್ ಹರ್ ವೈಲ್ ಪ್ಲೇಯಿಂಗ್. ಇಲ್ಲಿ ಹರ್ ಸೆಲ್ಫ್ ಬರೋಂಗಿಲ್ಲ. ಅವ ಅಕ್ಕಿಗೆ ಹರ್ಟ್ ಮಾಡಿದಂತ, ಅವನಿಗೆ ಹರ್ಟ್ ಮಾಡ್ಕೊಂಡಂದ ಹಿಮ್ಸೆಲ್ಫ್ ಬರ್ತದೆ. ಬೇರೆಯವ್ರಿಗೆ ಮಾಡಿದಂದ್ರೆ ಡೂವರ್ ಬೇರೆ, ರಿಸೀವರ್ ಬೇರೆ. ಸೊ ಬರೋಂಗಿಲ್ಲ. ದೇ ಅವೇಲ್ಡ್ ದೆಮ್ಸೆಲ್ವ್ಸ್ ಆಫ್ ದ ಅಪೋರ್ಚುನಿಟಿ. ಅವೇಲ್ಡ್ ಮುಂದೆ ಆಫ್ ಬರಬೇಕು, ಬಂದೈತಿ. ದೇ ಮತ್ತು ದೆಮ್ಸೆಲ್ವ್ಸ್ ಕರೆಕ್ಟ್ ಐತಿ. ದೇ ಅಡಾಪ್ಟೆಡ್ ಟು ಬರಬೇಕಲ್ಲಿ, ಬಂದೈತಿ. ದೇ ಅಡಾಪ್ಟೆಡ್ ದೆಮ್ಸೆಲ್ವ್ಸ್ ಟು ದ ಸರೌಂಡಿಂಗ್. ಟು ಮುಂದೆ ಅಡಾಪ್ಟೆಡ್ ಮುಂದೆ ಟು ಬರಬೇಕು, ಅವೇಲ್ ಮುಂದೆ ಆಫ್ ಬರಬೇಕು. ಕ್ಲಿಯರಾ? ನೆಕ್ಸ್ಟ್ ಈಗ, ದ ಮ್ಯಾನೇಜರ್ ರೀಕನ್ಸೈಲ್ಡ್ ಹಿಮ್ಸೆಲ್ಫ್ ಟು ದ ಡಿಮಾಂಡ್ಸ್ ಆಫ್ ದ ಎಂಪ್ಲಾಯೀಸ್. ರೀಕನ್ಸೈಲ್ಡ್ ಮುಂದೆ ಹಿಮ್ಸೆಲ್ಫ್ ಕರೆಕ್ಟ್ ಐತಿ. ಯಾಕಂದರೆ ಮ್ಯಾನೇಜರ್ ಹಿಮ್ಸೆಲ್ಫ್ ನಾವು ಯಾವತ್ತು ಮೇಲ್ ಡೊಮಿನೆನ್ಸ್ ಇಲ್ಲಿ ಅವ್ರ ಸೆಲ್ಫ್ ಬರ್ಬೋದು ಇಲ್ಲಿ. ಆದರೆ ಮ್ಯಾನೇಜರ ಸ್ಟೂಡೆಂಟ್ಸ್ ಹಂಗೆಲ್ಲ ಬಂದಾಗ ನಾವು ಮೇಲ್ ಡೊಮಿನೆನ್ಸ್ ಯೂಸ್ ಮಾಡ್ತೇವೆ ನಾವು. ಸೊ ಇಲ್ಲಿ ನಾ ಹಿಮ್ಸೆಲ್ಫ್ ಹಚ್ಚಿದ್ದೀನಿ. ಹಿ ಪ್ರೊಸ್ಟ್ರೇಟೆಡ್ ಹಿಮ್ಸೆಲ್ಫ್ ಬಿಫೋರ್ ಹಿಸ್ ಮಾಸ್ಟರ್. ಪ್ರೊಸ್ಟ್ರೇಟೆಡ್ ಹಿಮ್ಸೆಲ್ಫ್ ಅದು ಐತಿ. ಓಕೆ ನೆಕ್ಸ್ಟ್, ಕಾನ್ಸೆಪ್ಟ್ ಆಫ್ ಒನ್ಸ್. ಒನ್ ದ ಪ್ಲೂರಲ್ ಬರ್ತೈತಿ ಒನ್ಸ್. ಒನ್ ದ ಪೊಸೆಸಿವ್ ಅಬ್ಜೆಕ್ಟಿವ್ ಬರ್ತೈತಿ ಒನ್ಸ್. ಒನ್ ದ ಪ್ಲೂರಲ್ ಏನ ಒನ್ಸ್. ಒನ್ ಪೊಸೆಸಿವ್ ಅಬ್ಜೆಕ್ಟಿವ್ ಏನ ಒನ್ಸ್. ಇಲ್ಲಿ ಫಸ್ಟ್ ರೂಪ ಐತಿ ನೋಡಿ. ಓಕೆ, ಒನ್ ಪ್ರೊನೌನ್, ಒನ್ ಅಬ್ಜೆಕ್ಟಿವ್. ಹಿ ಶುಡ್ ಡೂ ಹೀಸ್ ವರ್ಕ್. ದೇ ಶುಡ್ ಡೂ ದೇರ್ ವರ್ಕ್. He should do his work. They should do their work. I should do my work. We should do our work. One should do one's work. Possessive cases. Possessive ಅಂದರೆ ಅವರ ಕೆಲಸ. One boy did his work. ಒಬ್ಬ ಹುಡುಗ ಒಂದು ಕೆಲಸ ಮಾಡಿದಂತ. ಇಲ್ಲಿ ಒಂದೊಂದು ಸಲ ನೌನ್ ಒನ್ ಐತಿ ಆಸ್ ಅ ಪ್ರೊನೌನ್ ಯೂಸ್ ಆಕೈತಿ, ಒಂದು ಸಲ ಅಬ್ಜೆಕ್ಟಿವ್ ಆಗಿ ಯೂಸ್ ಆಕೈತಿ.
ಇಲ್ಲಿ ಆ್ಯಸ್ ಅ ಅಬ್ಜೆಕ್ಟ್ ಯೂಸ್ ಆಗಿತ್ತು ನೋಡೋದು. ಬಾಯ್ ನೌನ ಅದನ್ನು ಡಿಸ್ಕ್ರೈಬ್ ಮಾಡೋದು ಒನ್, ಅಂದರೆ ಇದು ಅಬ್ಜೆಕ್ಟಿವ್. ಒನ್ ಬಾಯ್ ಡಿಡ್ ಹೀಸ್ ವರ್ಕ್, ಒಬ್ಬ ಹುಡುಗ ಅವ್ನ ಕೆಲಸ ಮಾಡಿದಂತ. ಇಲ್ಲಿ ಒನ್ ಶುಡ್ ಡೂ ಒನ್ಸ್ ವರ್ಕ್. ಓಕೆ, ಇದಕ್ಕಂತಾರು ಕಾನ್ಸೆಪ್ಟ್ ಒನ್ಸ್ ಮತ್ತು ಒನ್ಸ್. ಒಂದ್ಸಲ ಇದಕ್ಕೆ ಎಕ್ಸಾಮ್ದಾಗ ಬಂದು ತೊಗೊಂಡಿದ್ದ. ನೆಕ್ಸ್ಟ್ ಈಗ ಇದೇನು ಗೊತ್ತಿದ್ದ, ಇಲ್ಲಿ ಏನು ಯೂಸ್ ಮಾಡತ್ತಿಲ್ಲ, ಸೇಮ್ ನೆಕ್ಸ್ಟ್ ಸೆಂಟೆನ್ಸ್ನಾಗೂ ಅದೇ ಥರ ಯೂಸ್ ಮಾಡಬೇಕು ನೋಡಿ. ಇಲ್ಲಿ ಐ ಡೋಂಟ್ ವಾಂಟ್ ದ ಬ್ಲೂ ಪೆನ್ಸ್, ನನಗೆ ಬ್ಲೂ ಪೆನ್ನುಗಳು ಬೇಡಾಗಿದ್ದಾವೆ. ಐ ವಾಂಟ್ ದಿ ರೆಡ್ ಒನ್ಸ್, ನನಗೆ ರೆಡ್ ಇದ್ದಿದ್ದು ಬೇಕಾಗಿದ್ದಾವೆ. ಸೊ ರೆಡ್ ಒನ್ಸ್ ಅಂದರೆ ಇಲ್ಲಿ ಪ್ಲೂರಲ್ ಇದೆ, ಕರೆಕ್ಟ್ ಐತಿ. ರೆಡ್ಗಳೇ ಇದ್ದಿದ್ದು ನಂಗೆ ಬೇಕಾಗಿದ್ದಾವೆ. ಗಾಂಧೀಜಿ ಸೇಡ್ ದ್ಯಾಟ್ ಒನ್ ಶುಡ್ ರಿಸ್ಪೆಕ್ಟ್ ಒನ್ಸ್ ರಿಲಿಜನ್. ಒನ್ಸ್ ಏನೈತಿ ಇಲ್ಲಿ ಪೊಸೆಸಿವ್ ಅಬ್ಜೆಕ್ಟಿವ್. ಸೊ ಮುಂದೆ ನೌನ್ ಬಂದೈತಿ, ಕರೆಕ್ಟ್ ಐತಿ. ಒಬ್ಬರದ ರಿಲಿಜನನ್ನು ರಿಸ್ಪೆಕ್ಟ್ ಮಾಡಬೇಕು. ಒನ್ ಆಫ್ ದ ಸ್ಟೂಡೆಂಟ್ಸ್ ಫಾರ್ಗೋಟ್ ಟು ಬ್ರಿಂಗ್ ಹೀಸ್ ಬುಕ್. ಒನ್ ಆಫ್ ದ ಸ್ಟೂಡೆಂಟ್ಸ್ ಫಾರ್ಗೋಟ್ ಟು ಬ್ರಿಂಗ್ ಹರ್ ಬುಕ್ ಆಗ್ಬೋದಲ್ಲ, ಇಟ್ ಬುಕ್ ಆಗ್ಬೋದಲ್ಲ, ತಪ್ಪು. ನಾವಿಲ್ಲಿ ಮೇಲ್ ಡಾಮಿನೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಒನ್ ಆಫ್ ದ ಸ್ಟೂಡೆಂಟ್ಸ್ ಫಾರ್ಗೋಟ್ ಟು ಬ್ರಿಂಗ್ ಹೀಸ್ ಬುಕ್, ಕರೆಕ್ಟ್ ಐತಿ. ಐ ಡೋಂಟ್ ವಾಂಟ್ ದಿ ಬ್ಲೂ ಪೆನ್, ನಂಗೆ ಬ್ಲೂ ಪೆನ್ ಒಂದು ಬೇಡಾಗೈತಿ, ನಂಗೆ ಬೇಕಾಗೈತಿ ರೆಡ್ ಒನ್. ಐ ವಾಂಟ್ ರೆಡ್ ಒನ್ ಸಿಂಗ್ಯುಲರ್ ಐತಿ, ರೆಡ್ ಒನ್. ನೆಕ್ಸ್ಟ್ ಐ ಡೋಂಟ್ ವಾಂಟ್ ದಿ ಬ್ಲೂ ಪೆನ್ಸ್, ಐ ವಾಂಟ್ ರೆಡ್ ಒನ್ಸ್. ಇಲ್ಲಿ ಪ್ಲೂರಲ್ ಐತಿ, ಇಲ್ಲಿ ಒನ್ಸ್ ಪ್ಲೂರಲ್ ಬಂದೈತಿ. ಕ್ಲಿಯರಾ? ನೆಕ್ಸ್ಟ್ ಬರೋದು ಕಾನ್ಸೆಪ್ಟ್ ಆಫ್ ಇಟ್, ಇಟ್ಸ್. ಈಗ ಇಟ್ ಐತಿಲ್ಲ, ಇತ್ತಿರದ ಪೊಸೆಸಿವ್ ಕೇಸ್ ಆಗ್ತೈತಿ ಇಟ್ಸ್. ಮತ್ತು ಇಲ್ಲಿ ಅಪೋಸ್ಟ್ರೋಫಿ ಇಟ್ಸ್ ಬಂತ ಅನ್ಕೋ, ಇದ್ರ ಮೀನಿಂಗ್ ಏನು ಬರ್ತೈತಿ, ಇಟ್ ಈಸ್, ಇಟ್ ವಾಸ್, ಇಟ್ ಹ್ಯಾಸ್ ಇಂಥವೆಲ್ಲ ಬರ್ತಾವೆ. ಓಕೆ, ಇಲ್ಲೇನು ಬಂದಿಲ್ಲ, ಇಟ್ಸ್ ಇದು ಪೊಸೆಸಿವ್ ಕೇಸ್. ಇಟ್ಸ್ ಅ ಟೇಲ್, ಇಟ್ಸ್ ಬುಕ್, ಹತ್ತಿರದ ಬುಕ್ಕ, ಈ ರೀತಿಯೆಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ನಾವಿಲ್ಲಿ. ಎಕ್ಸಾಂಪಲ್ ಮಾಡಿದ್ರೆ ಗೊತ್ತಾಗ್ತೈತಿ, ಎಕ್ಸಾಂಪಲ್ ಮಾಡಿ ಏನೂ ಗೊತ್ತಾಗಿಲ್ಲ, ಕರೆಕ್ಟಾ? ಇಟ್ ಈಸ್ ರೈನಿಂಗ್ ಎಸ್ಟರ್ಡೇ, ಅಲ್ಲ, ಇಟ್ ಈಸ್ ರೈನಿಂಗ್ ಎಸ್ಟರ್ಡೇ ಬರೋಂಗಿಲ್ಲ, ಎಸ್ಟರ್ಡೇ ಅಂದರೆ ನಿನ್ನೆ. ಸೊ ಇಟ್ ವಾಸ್ ರೈನಿಂಗ್ ಎಸ್ಟರ್ಡೇ ಬರ್ತದೆ, ಕರೆಕ್ಟಾ? ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್, ಇಟ್ ವಾಸ್ ಗೋಯಿಂಗ್ ಟು ಬಿ ಅನ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್, ಎರಡೂ ಕರೆಕ್ಟ್ ಐತಿ. ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್ ಅಂದ್ರೆ ಅದೊಂದು ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್ ಆಗಿ ಹೋಗೋ ಸಾಧ್ಯತೆ ಐತಿ, ಹೋಗತ್ತಿತ್ತು ಈ ರೀತಿ. ಇಟ್ಸ್ ಬೀನ್ ಅ ಹಿಯರ್ ಸಿನ್ಸ್ ಐ ಮೆಟ್ ಯು. ಇಲ್ಲಿ ಇಟ್ಸ್ ಐತ್ಲೆ, ಇಲ್ಲಿ ಇಟ್ ಈಸ್ ಬರ್ಬೋದು, ಇಟ್ ವಾಸ್ ಇಟ್ ಹ್ಯಾಸು ಬರ್ಬೋದು. ಬೀನ್ ಅ ಹಿಯರ್ ಸಿನ್ಸ್ ಐ ಮೆಟ್ ಯು. ಇದು ಬೀನ್ ಅಂದರೆ ಇಲ್ಲಿ ಒಂದು ಹ್ಯಾಸ್, ಹ್ಯಾವ್, ಹ್ಯಾಡ್ ಬರಬೇಕು. ಐ ಮೆಟ್ ಯು ಐತಿ ಇಲ್ಲಿ. ಸೊ ಆಬ್ವಿಯಸ್ಲಿ ಇಲ್ಲಿ ಹ್ಯಾಸ ಬರ್ತದೆ. ಓಕೆ, ನೆಕ್ಸ್ಟ್ ದ ಪ್ಲ್ಯಾಂಟ್ ಈಸ್ ಇನ್ ಇಟ್ಸ್ ಪಾಟ್. ದ ಪ್ಲ್ಯಾಂಟ್ ಈಸ್ ಇನ್ ಇಟ್ಸ್ ಅಂದರೆ ಏನು, ಹತ್ತಿರದ ಪ್ಲ್ಯಾಂಟ್ ಇದೆ, ಪಾಟ್. ನೆಕ್ಸ್ಟ್ ದ ಕ್ಯಾಟ್ ಹ್ಯಾಸ್ ಇಟ್ಸ್ ಟೇಲ್. ಕ್ಯಾಟಿನ ಒಂದು ಓಕೆ. ನೆಕ್ಸ್ಟ್ ಬರೋದು ದ ಕ್ಯಾಟ್ ಹ್ಯಾಸ್ ಇಟ್ಸ್ ಟೇಲ್. ಕ್ಯಾಟಿನ ನಾನ್ ಲಿವಿಂಗ್ ಥಿಂಗ್. ಸೊ ಹತ್ತಿರದ ಟೇಲ್, ಹತ್ತಿರದ ಬಾಲ. ನೆಕ್ಸ್ಟ್ ಈಗ ದ ಗಂಗಾ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಗಿವ್ ಆ್ಯನ್ ಐಡಿಯಾ ದ್ಯಾಟ್ ಇಂಡಿಯಾ ಈಸ್ ಅ ವೆಲ್ ವಾಟರ್ಡ್ ಕಂಟ್ರಿ. ದ ಗಂಗಾ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್, ಹತ್ತಿರದ ಟ್ರಿಬ್ಯೂಟರೀಸ್, ಪೊಸೆಸಿವ್ ಅಬ್ಜೆಕ್ಟಿವ್ ಯೂಸ್ ಮಾಡತ್ತೋ ನಾವಿಲ್ಲಿ. ಇಟ್ ಈಸ್, ಇಟ್ ವಾಸ್ ಬರೋಂಗಿಲ್ಲ. ಇಟ್ಸ್ ಹತ್ತಿರದ ಟ್ರಿಬ್ಯೂಟರೀಸ್, ಗಂಗಾ ನದಿ ಮತ್ತು ಹತ್ತಿರದ ಏನಿದಲ್ಲ ಟ್ರಿಬ್ಯೂಟರೀಸ್ ಅಂದರೆ ಹತ್ತಿರಿಂದ ಸಪ್ರೇಟಾಗೋ ಎಲ್ಲ ನದಿಗಳಲ್ಲ. ಇಂಡಿಯಾ ಒಂದು ವೆಲ್ ವಾಟರ್ಡ್ ಕಂಟ್ರಿ ಅಂತ ತೋರಿಸ್ಕೊಳತ್ತಾವು. ಓಕೆ, ನೋಡ್ಬೋದು ಸರ್, ಎಕ್ಸಾಮ್ದಾಗ ಏನಾರು ಪಕ್ಕ ಬರ್ತಾವೆ. ಇಟ್ ಈಸ್ ಒಂದು ಕಡೆ ಅವ ಇಟ್ ಈಸ್ ಜಾಗಕ್ಕೆ ಇಟ್ಸ್ ಕೊಟ್ಬಿಡ್ತಾನು, ಇಟ್ಸ್ ಜಾಗಕ್ಕೆ ಇಟ್ ಈಸ್ ಕೊಟ್ಬಿಡ್ತಾನು, ನಿಂಗೆ ಕನ್ಫ್ಯೂಸ್ ಆಗ್ತೈತೆ. ಸೊ ಇಷ್ಟು ಸಿಂಪಲ್ ಓದೋಸ್ತು, ಏನು ಗೊತ್ತೈತಿ. ಇಟ್ಸ್ ಅಂದ್ರೆ ಪೊಸೆಸಿವ್ ಅಬ್ಜೆಕ್ಟಿವ್, ಇದ್ರ ಮುಂದೆ ಇಂಡಿಯನ್ ನೌನ್ ಬರ್ತದೆ. ಅಪೋಸ್ಟ್ರೋಫಿ ಬರ್ತ ಅನ್ಕೋ, ಇಲ್ಲಿ ಇಟ್ ಈಸ್, ಇಟ್ ವಾಸ್, ಇಟ್ ಹ್ಯಾಸ್, ಇಟ್ ಏನು ಬೇಕಾದರೂ ಬರ್ಬೋದು. ಆಯಿತಾ? ನೆಕ್ಸ್ಟ್ ಬರೋದು ರಿಲೇಟಿವ್ ಪ್ರೊನೌನ್ಸ್.
ಹೂ, ಹೂಸ್, ಹೂಮ್, ವಿಚ್, ದ್ಯಾಟ್. ಹೂ, ಹೂಸ್, ಹೂಮ್ ಇದೆಲ್ಲ ನಾವು ವಿತ್ ಪರ್ಸನ್ಸ್ ಯೂಸ್ ಮಾಡ್ತೇವೆ ನಾವು. ವಿಚ್ ಮತ್ತು ದ್ಯಾಟ ಪರ್ಸ್ನಲ್ ಥಿಂಗ್ಸ್, ಪರ್ಸನ್ಸ್ ಮತ್ತು ಥಿಂಗ್ಸ್ ಯೂಸ್ ಮಾಡ್ತೇವೆ ನಾವು. ಓಕೆ, ನೋಡಿಲ್ಲ ಇದೇನಿಲ್ಲ ಮುಂದೆ ಬರ್ತಾವನಿಗೆಲ್ಲ ಮುಂದೆ ಹೇಳ್ತಾನೆ ನನ್ನ. ರಿಲೇಟಿವ್ ಪ್ರೊನೌನ್ ಆರ್ ಯೂಸ್ಡ್ ಆ್ಯಸ್ ಪ್ರೆಸಿಡೆಂಟ್ ಆ್ಯಂಟಿಸಿಡೆಂಟ್ ಫಾರ್ ದ ನೌನ್ ಆ್ಯಂಡ್ ಪ್ರೊನೌನ್. ರಿಲೇಟಿವ್ ಪ್ರೊನೌನ್ ಅಂದ್ರೆ ಇವೆಲ್ಲ ರಿಲೇಟಿವ್ ಪ್ರೊನೌನ್ ಇವು. ಹೂ, ಹೂಸ್, ಹೂಮ್, ವಿಚ್, ದ್ಯಾಟ್. ಹೂ, ಹೂಸ್, ಹೂಮ್, ವಿಚ್, ದ್ಯಾಟ್ ಇವು ಬಂದು ಅನ್ಕೋ ಇದ್ರ ಹಿಂದೆ ಅಥವಾ ಮುಂದೆ ನೌನ್ ಮತ್ತು ಪ್ರೊನೌನ್ ಬರ್ತಾವೆ. ಇಟ್ ಈಸ್ ರಾಮ್ ಹೂ ಹೆಲ್ಪ್ಡ್ ರಾಮ್. ಹೂ ಐತಿ, ಹೂ ಹಿಂದೆ ರಾಮ್ ಬಂದೈತಿ, ರಾಮ್ ನೌನ್ ಐತಿ, ಸೊ ಕರೆಕ್ಟ್ ಐತಿ. ಇಟ್ ಈಸ್ ಹೀ ಹೂ ಹೆಲ್ಪ್ಡ್ ಮೀ. ಹೂವಿಂದ ಹೀ ಐತಿ, ಈ ಒಂದು ನೌನ. ಸೊ ರಿಲೇಟಿವ್ ಪ್ರೊನೌನ ನೌನ ಮತ್ತು ಪ್ರೊನೌನ್ ತಗೋತಾವೆ ಆ್ಯಸ್ ಅ ಪ್ರೆಸಿಡೆಂಟ್ ಆರ್ ಆ್ಯಂಟಿಸಿಡೆಂಟ್ ಆಗಿ. ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ನೋಡಿದ. ಹೂ ಮತ್ತು ಹೂಮ್ ನಡಕ್ಕೆ ಬಂತು ಅನ್ಕೋ. ಹೂಮ್ ನಡಕ್ಕೆ ಬಂದ್ರೆ ಹೂಮ್ ಹಿಂದೆ ಒಂದು ಸೆಂಟೆನ್ಸ್ ಇರ್ತೈತಿ, ಹೂಮ್ ಮುಂದೆ ಒಂದು ಸೆಂಟೆನ್ಸ್ ಇರ್ತೈತಿ. ಆದ್ರೆ ಹೂ ಬತ್ತು ಅನ್ಕೋ, ಹೂದ ನೆಕ್ಸ್ಟ್ ಪಾರ್ಟ ಒಂದು ವರ್ಬ ಕಂಪಲ್ಸರಿ ಬರ್ತೈತಿ. ದ ಗರ್ಲ್ ಹೂ ಹೆಲ್ಪ್ಡ್, ಹೂ ಬಾಜುಕೊಂದು ವರ್ಬ್ ಐತಿ. ದ ಗರ್ಲ್ ಹೂ ಹೆಲ್ಪ್ಡ್ ಮೀ ಈಸ್ ಮೈ ಫ್ರೆಂಡ್. ಐ ಮೆಟ್ ಮೈ ಫ್ರೆಂಡ್, ಹೂ ಮುಂದೆ ಹೆಲ್ಪಿಂಗ್ ವರ್ಬ್ ಅಥವಾ ವರ್ಬ್ ಬರಬೇಕು, ಬಂದೈತಿ. ಐ ಮೆಟ್ ಮೈ ಫ್ರೆಂಡ್ ಹೂ ವಾಸ್ ರಿಟರ್ನಿಂಗ್ ಫ್ರಮ್ ಮಾರ್ಕೆಟ್. ಹೀ ಹ್ಯಾಸ್ ಅ ಡಾಗ್ ಹೂಮ್ ಅಂತಂದ್ರೆ ಇದ್ರ ಹಿಂದೆ ಮುಂದೆ ಒಂದು ಸೆಂಟೆನ್ಸ್ ಇರಬೇಕು. ಹೀ ಹ್ಯಾಸ್ ಅ ಡಾಗ್. ಓಕೆ, ಹೀ ಲವ್ಸ್ ವೆರಿ ಮಚ್. ಹೀ ಹ್ಯಾಸ್ ಅ ಡಾಗ್ ಹೂಮ್ ಹೀ ಲವ್ಸ್ ವೆರಿ ಮಚ್. ಅವನು ಕೂಡ ನಾಯಿ ಐತಿ, ಅದನ್ನು ಅವನು ತುಂಬ ಇಷ್ಟಪಡ್ತಾನಂತ. ಮ್ಯಾರಿ ಕ್ಯೂರಿ ವಾಸ್ ಅ ಸೈಂಟಿಸ್ಟ್ ಹೂ ಮುಂದೆ ವರ್ಬ ಹೆಲ್ಪಿಂಗ್ ವರ್ಬ್ ಬಂದೈತಿ. ಓಕೆ, ಮೇನ್ ವರ್ಬ್ ಬಂದೈತಿ. ಹೂ ವನ್ 2 ನೊಬೆಲ್ ಪ್ರೈಸಸ್. ನೆಕ್ಸ್ಟ್ ಇಲ್ಲಿ ಮತ್ತೆ ಎಕ್ಸಾಂಪಲ್ ಬಂದಾವ. ಇಲ್ಲಿ ಏನು ಎಕ್ಸಾಂಪಲ್ ಬಂದಾವು? ದ ಪರ್ಸನ್ ಹೂ ಹೆಲ್ಪ್ಡ್ ಹಿಮ್, ಹೂ ಮುಂದೆ ಹೆಲ್ಪಿಂಗ್ ವರ್ಬ್ ಬಂದೈತಿ, ಕರೆಕ್ಟ್ ಐತಿ. ಹೂ ಹೆಲ್ಪ್ಡ್ ಹಿಮ್ ಈಸ್ ಮೈ ಓಲ್ಡ್ ಫ್ರೆಂಡ್. ಐ ವಿಲ್ ವಿಸಿಟ್ ಮೈ ಪೇರೆಂಟ್ಸ್ ಹೂ ಲೀವ್ಸ್ ಇನ್ ಡೆಲ್ಲಿ. ಹೂ ಮುಂದೆ ವರ್ಬ ಹೆಲ್ಪಿಂಗ್ ವರ್ಬ ಬಂದೈತಿ. ಓಕೆ, ಒಂದು ವರ್ಬ್ ಬಂದೈತಿ ಇಲ್ಲಿ, ಹೂ ಲೀವ್ಸ್ ಇನ್ ಡೆಲ್ಲಿ. ಐ ವಿಸಿಟ್ ಮೈ ಪೇರೆಂಟ್ಸ್ ಹೂ ಲೀವ್ಸ್ ಇನ್ ಡೆಲ್ಲಿ. ಆಯಿತಾ? ನೆಕ್ಸ್ಟ್, ಈಸ್ ನಾಟ್ ಒನ್ ಆಫ್ ದೋಸ್ ಹೂ ವಿಲ್ ಹೆಲ್ಪ್ ಎವ್ರಿ ಒನ್ ಹೀ ಮೀಟ್ಸ್. ಹೂ ಮುಂದೆ ಹೆಲ್ಪಿಂಗ್ ವರ್ಬ್. ದ ಪರ್ಸನ್ ಟು ಹೂಮ್ ಬಂದೈತೆ ಅಂದರೆ ಎರಡು ಕಡೆ ಸೆಂಟೆನ್ಸ್ ಇರಬೇಕು. ದ ಪರ್ಸನ್ ಟು ಹೂಮ್ ಐ ಆಮ್ ಸ್ಪೀಕಿಂಗ್ ಈಸ್ ಮೈ ಓಲ್ಡ್ ಫ್ರೆಂಡ್. ನಾ ಯಾರ ಜೊತೆ ಮಾತಾಡತ್ತಲ್ಲ ಅವನಂಗೆ ಫುಲ್ ಕಾಸು ಅಂತ. ಸೊ ಇಲ್ಲಿ ಹೂಮ್ ಬಂದೈತಿ. ಹೂಮ್ ಮುಂದೆ ಯಾವುದೇ ರೀತಿಯ ಒಂದು ವರ್ಬ ಹೆಲ್ಪಿಂಗ್ ವರ್ಬ್ ಇಲ್ಲ, ನೌನ್ ಐತಿ. ಸೊ ಹೂಮ್ ಕರೆಕ್ಟ್ ಐತಿ ಅದು. ನೆಕ್ಸ್ಟ್, ಈಸ್ ದ ಪರ್ಸನ್ ಹೂ ಎವ್ರಿ ಒನ್ ಥಾಟ್ ಹ್ಯಾಸ್ ಸ್ಟೋಲನ್ ದ ಪರ್ಸ್. ನೋಡಿಲ್ಲ, ಇಲ್ಲೇ ಕೊಟ್ಟ ನಾವು ಈಸ್ ದ ಪರ್ಸನ್. ಹೂ ಮುಂದೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬು ಇಲ್ಲ, ಆದರೆ ಕಾಮನ್ ಐತ್ಲ ಇದ. ಈ ಕಾಮದ ಅಡ್ಡಿ ಒಂದು ಐತೆ ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ, ಇದು ಹಿಡಿಬೇಕು ನಾವು. ಈಸ್ ದ ಪರ್ಸನ್ ಹೂ ಹ್ಯಾಸ್ ಸ್ಟೋಲನ್ ದ ಪರ್ಸ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದು ಕಾಮನ್ ಅಡಕ್ಕೆ ಏನು ಬರ್ತಿದ್ದಿಲ್ಲ, ಕಾಮ ಬಂದು ಅನ್ಕೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾವಂತಾವು. ಈ ಐಡೆಂಟಿಫೈಡ್ ಅ ಗರ್ಲ್ whom we found to be the main culprit. ಈ ಐಡೆಂಟಿಫೈ ಅ ಗರ್ಲ್, ಒಂದು ಗರ್ಳನ್ನ ಐಡೆಂಟಿಫೈ ಮಾಡ್ತಾನಂತ. ಯಾರನ್ನು? ವಿ ಫೌಂಡ್ ಟು ಬಿ ದ ಮೇನ್ ಕಲ್ಪ್ರಿಟ್. ಅದು ಮೇನ್ ಒಂದು ಕಲ್ಪ್ರಿಟ್ ಆಗಿ ಬರ್ತದಂತ. ಸೊ ಹೂಮ್ ಹಿಂದೆ ಒಂದು ಸೆಂಟೆನ್ಸ್ ಐತಿ, ಹೂಮ್ ಮುಂದೆ ಒಂದು ಸೆಂಟೆನ್ಸ್ ಐತಿ, ಇದು ಕರೆಕ್ಟ್ ಐತಿ. ಅದು ಈಸ್ ದ ಪರ್ಸನ್ ಹೂಮ್ ವಿ ಅಪ್ರಿಷಿಯೇಟ್ ಫಾರ್ ಹಾರ್ಡ್ ವರ್ಕ್. ಹೂಮಿಂದ ಮುಂದೆ ಒಂದು ಸೆಂಟೆನ್ಸ್ ಕೊಟ್ಟಾನು. ಈಸ್ ದ ಪರ್ಸನ್, ಅವ ವ್ಯಕ್ತಿ ಅದನ್ನು, ವಿ ಅಪ್ರಿಷಿಯೇಟ್ ಫಾರ್ ಹಾರ್ಡ್ ವರ್ಕ್, ಅವ್ನು ಹಾರ್ಡ್ ವರ್ಕಿಗೆ ಅವ್ನು ಹೊಗಳಬೇಕು ಅಂತ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಬರೋದೇನೀಗ? ರಿಲೇಟಿವ್ ಪ್ರೊನೌನ್ ಮತ್ತು ಕಂಜಂಕ್ಷನ್. ಇಲ್ಲಿ ದ ಟೀಚರ್ ಗೈಡೆಡ್ ದ ಸ್ಟೂಡೆಂಟ್, ಹಿ ವಾಸ್ ನಾಟ್ ಏಬಲ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್. ಇಲ್ಲ ಹೀ ತೆಗಿಬೋದು ನಲ್ಲಿ ಹಂಗೆ. ದ ಟೀಚರ್ ಗೈಡೆಡ್ ದ ಸ್ಟೂಡೆಂಟ್ ಹೂ ವಾಸ್ ನಾಟ್ ಏಬಲ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್. ಹಾಂ ಸರ್. ಹಾಂ ಸರ್, ಕಳಿಸು.
अच्छा होता है मिर्ची डाल दूँ यूज नहीं करा सर मिर्ची डालना है कारों डालना है चलते हैं कुछ भी मैं आता हूँ सर बार बार करने के लिए अभी बनाना है क्वार्टर टू 8 हो रहा है ना दो ही एक से नहीं वो बने नहीं सर नहीं आने आने करो नहीं होते डोंट वरी ओके सर मैं आता हूँ सर बार बार बनाने के लिए ಓಕೆ ಇಲ್ಲಿದು ನಾವಿಲ್ಲಿ ಹಾಂ ಇಲ್ಲಿ ನೋಡಲಿ ದ ಟೀಚರ್ ಗೈಡೆಡ್ ದ ಸ್ಟೂಡೆಂಟ್ ಟೀಚರೇ ಒಂದು ಸ್ಟೂಡೆಂಟ್ ಗೈಡ್ ಮಾಡ್ತಾಳಂತ ಹೀ ವಾಸ್ ನಾಟ್ ಏಬಲ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಅದನ್ನು ತೆಗಿಬೋದಿಲ್ಲ ಹೆಂಗೆ ದ ಟೀಚರ್ ಗೈಡೆಡ್ ದ ಸ್ಟೂಡೆಂಟ್ ಹೂ ವಾಸ್ ನಾಟ್ ಏಬಲ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಐ ಹ್ಯಾವ್ ಅ ಡಾಟರ್ ಐ ಲವ್ ಹರ್ ವೆರಿ ಮಚ್ ಐ ಹ್ಯಾವ್ ಅ ಡಾಟರ್ ಹೂಮ್ ಐ ಲವ್ ವೆರಿ ಮಚ್ ಹಿಂಗೂ ಬರಿಬೋದಿಲ್ಲ ನಾವು ಇದು ಕರೆಕ್ಟ್ ಐತೆ ಸೊ ಒಂದು ರಿಲೇಟಿವ್ ಪ್ರೊನೌನ ಈ ರೀತಿಯಾಗಿ ಯೂಸು ಮಾಡ್ಬೋದು ನಾವು ನೆಕ್ಸ್ಟ್ ಇಲ್ಲಿ ವಿಚ್ ಮತ್ತು ದ್ಯಾಟ ವಿಚ್ ನಾವು ಚಾಯ್ಸ್ ಮಾಡುವಾಗ ನಾವು ವಿಚ್ ಅಂತ ಒಂದು ರಿಲೇಟಿವ್ ಪ್ರೊನೌನ ಯೂಸ್ ಮಾಡ್ತೀವಿ ಹೆಂಗೆ 3 ಮಂದಿಯಾಗ ಯಾವ ತಪ್ಪು ಮಾಡಿದಾನು ಈ 3 ಮಂದಿಯಾಗ ಇದು ಯಾರಿಗೆ ಬಿಲಾಂಗ್ ಆಕೈತಿ ಇವಾಗ ನಾವು ವಿಚ್ ಅಂತ ಒಂದು ರಿಲೇಟಿವ್ ಪ್ರೊನೌನ್ ಯೂಸ್ ಮಾಡಬಹುದು ಎಕ್ಸಾಂಪಲ್ ಐ ಡೋಂಟ್ ನೋ ಡ್ಯಾಶ್ ಆಫ್ ದ ಸರ್ವೆಂಟ್ಸ್ ಬ್ರೋಕ್ ದ ಕ್ಲಾಸ್ ಯಾರು ಇದನ್ನು ಮಾಡಿದಾರಂತ ನಂಗೆ ಗೊತ್ತಿಲ್ಲ ಚಾಯ್ಸ್ ಮಾಡುವಾಗ ಐ ಡೋಂಟ್ ನೋ ವಿಚ್ ಆಫ್ ದ ಸರ್ವೆಂಟ್ಸ್ ಬ್ರೋಕ್ ದ ಗ್ಲಾಸಸ್ ದ ಹೌಸ್ ಹ್ಯಾಸ್ 2 ರೂಮ್ಸ್ ದ ಸ್ಮಾಲರ್ ಆಫ್ ವಿಚ್ ಲೀಡ್ಸ್ ಟು ದ ಕಿಚನ್ ಸ್ಮಾಲರ್ ಯಾವುದೈತಿಲ್ಲ ಅದು ವಿಚ್ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸೈಡ್ ಡ್ಯಾಶ್ ಆಫ್ ದ 2 ಸ್ಟೂಡೆಂಟ್ಸ್ ಪರ್ಫಾರ್ಮ್ ವೆಲ್ ಇಬ್ಬರದಾಗ ಯಾರು ಮಾಡಿದರು ಅಂತ ಡಿಸೈಡ್ ಮಾಡೋಕ್ಕೆ ಗೊತ್ತಾಗುತ್ತೆ ಮಸ್ತ್ ಡ್ಯಾನ್ಸ್ ಚಾಯ್ಸ್ ಮಾಡುವಾಗ ವಿಚ್ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸೈಡ್ ವಿಚ್ ಆಫ್ ದ 2 ಸ್ಟೂಡೆಂಟ್ಸ್ ಪರ್ಫಾರ್ಮ್ಡ್ ವೆಲ್ ನೋಟ್ ಯೂಸಸ್ ಆಫ್ ದ್ಯಾಟ್ ನಾವು ದ್ಯಾಟನ್ನು ಯಾವಾಗ ಯೂಸ್ ಮಾಡ್ತೇವೆ ಅಂದ್ರೆ ವೈಸೆಸ್ಟ ವರ್ಸ್ಟ ಬೆಸ್ಟ ಕ್ಲೇವರೆಸ್ಟ ಸೂಪರ್ಲೇಟಿವ್ ಡಿಗ್ರಿ ಬಂದು ಅನ್ಕೋ ಅದ್ರ ಮುಂದೆ ನಾವು ದ್ಯಾಟ್ ಅಂತ ಪ್ರೊನೌನ್ನ ಯೂಸ್ ಮಾಡ್ತೀವಿ ಈಸ್ ದ ವೈಸೆಸ್ಟ್ ಪರ್ಸನ್ ದ್ಯಾಟ್ ಎವರ್ ಲಿವ್ಡ್ ದಿಸ್ ಈಸ್ ದ ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ದ್ಯಾಟ್ ಐ ಹ್ಯಾವ್ ರಿಸೀವ್ಡ್ ಫ್ರಮ್ ಯು ಇನ್ನೊಂದು ಸರ್ಟನ್ ವರ್ಡ್ಸ್ ಅದಾವೆ ಎಂಥವು ಲೈಕ್ ಯಾವ್ಯಾವ ಅಂದ್ರೆ ಆಲ್ ಎನಿ ಅಲೋನ್ ಎನಿಥಿಂಗ್ ನನ್ ನಥಿಂಗ್ ಸೇಮ್ ಸಚ್ ಓನ್ಲಿ ಎವ್ರಿಥಿಂಗ್ ಮಚ್ ಲಿಟಲ್ ಫ್ಯೂ ನೋಬಡಿ ಇವೆಲ್ಲ ಎಂಥ ವರ್ಡ್ ಇವೆಲ್ಲ ವರ್ಡ್ಸ್ ಮುಂದೆ ನಾವು ಕಂಪಲ್ಸರಿ ದ್ಯಾಟ್ ಹಚ್ತೇವೆ ನಾವು ಎನಿ ಐತಿ ಓಕೆ ಎನಿ ಪರ್ಸನ್ ದ್ಯಾಟ್ ಹೆಲ್ಪ್ಸ್ ಹಿಮ್ ಈಸ್ ಅ ಫುಲ್ ಯಾವ ಅವ್ರಿಗೆ ಹೆಲ್ಪ್ ಮಾಡ್ತಾನ ಅವ ಫುಲ್ ಇದ್ದಂಗೆ ದ ಪರ್ಸನ್ ಡ್ಯಾಶ್ ಹೆಲ್ಪ್ಸ್ ಮೀ ಈಸ್ ಅ ಫುಲ್ ಇಲ್ಲಿ ಯಾವುದೇ ರೀತಿ ಅಂತ ವರ್ಡ್ ಹಚ್ಚಿಲ್ಲ ಸೊ ಇಲ್ಲಿ ಹೂ ಹಚ್ತೇವೆ ನಾವು ಯಾಕಂದ್ರೆ ಹೂ ಮುಂದೆ ಯಾವತ್ತು ಏನು ಬರ್ಬೇಕು ನಮಗೆ ವರ್ಕ್ ಬರ್ಬೇಕು ಬಂದೈತಿ ಇಲ್ಲಿ ಕರೆಕ್ಟ್ ಐತಿ ದ ಪರ್ಸನ್ ಹೂ ಹೆಲ್ಪ್ಸ್ ಹಿಮ್ ಈಸ್ ಅ ಫುಲ್ ದೇರ್ ಈಸ್ ಲಿಟಲ್ ಅಂತ ವರ್ಡ್ ಐತಿ ಐತಿಲ್ಲ ಇಲ್ಲಿ ದೇರ್ ಇಸ್ ಅ ಲಿಟಲ್ ದ್ಯಾಟ್ ಕ್ಯಾನ್ ಬಿ ಡನ್ ಟು ಹೆಲ್ಪ್ ಹಿಮ್ ಈಸ್ ಅಲೋನ್ ದ್ಯಾಟ್ ಕ್ಯಾನ್ ಮ್ಯಾನೇಜ್ ದೇರ್ ಈಸ್ ನಥಿಂಗ್ ದ್ಯಾಟ್ ಕ್ಯಾನ್ ಶೇಕ್ ಮೀ ಮ್ಯಾನ್ ಈಸ್ ದ ಓನ್ಲಿ ಎನಿಮಲ್ ಓನ್ಲಿ ಮುಂದೆ ದ್ಯಾಟ್ ಹಚ್ಚಬೇಕು ಮ್ಯಾನ್ ಈಸ್ ದ ಓನ್ಲಿ ಎನಿಮಲ್ ದ್ಯಾಟ್ ಕ್ಯಾನ್ ಸ್ಪೀಕ್ ಈಸ್ ನಾಟ್ ಸಚ್ ಅ ಬಾಯ್ ಹೂ that can be trusted is not such a boy that can be trusted ಮುಗೀತು ಲಾಸ್ಟ್ ಸ್ವಲ್ಪ ಐತಿಗೆ ಬಂತು ಈಸ್ ದ ಪರ್ಸನ್ ಹೂ ಹೆಲ್ಪ್ಡ್ ಮೀ ಹೂ ಮುಂದೆ ಯಾವತ್ತು ಹೆಲ್ಪಿಂಗ್ ವರ್ಕ್ ಬರಬೇಕು ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದು ವರ್ಡ್ನ ಯೂಸ್ ಮಾಡಿಲ್ಲ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಅಂಥವು ಓಕೆ ಬಾಸ್ ನೆಕ್ಸ್ಟ್ ಈಸ್ ದ ಸೇಮ್ ಬಂದೈತಿ ದ್ಯಾಟ್ ಯೂಸ್ ಮಾಡೋಕೆ ನಾವು ಈಸ್ ದ ಸೇಮ್ ಪರ್ಸನ್ ದ್ಯಾಟ್ ಹೆಲ್ಪ್ಡ್ ಮೀ ಎಲ್ಲಿ ಕೊಟ್ಟಾರೀವ ಓಕೆ ಯಾವಾಗ ಒಂದು
ಲಿವಿಂಗ್ ಥಿಂಗ್ ನಾನ್ ಲಿವಿಂಗ್ ಥಿಂಗ್ ಬಂತು ಅನ್ಕೋ, ಇಬ್ಬರು ಬಗ್ಗೆ ಹೇಳುವಾಗ ನಾವು ದ್ಯಾಟ್ ಯೂಸ್ ಮಾಡ್ತೇವೆ ನಾವು. ಇಫ್ ಇನ್ ಅ ಸೆಂಟೆನ್ಸ್ ದೇರ್ ಈಸ್ ದ ರೆಫರೆನ್ಸ್ ಆಫ್ ಪರ್ಸನ್ ಆ್ಯಸ್ ವೆಲ್ ಆ್ಯಸ್ ಥಿಂಗ್ ಎನಿಮಲ್ ದ್ಯಾಟ್ ಈಸ್ ಯೂಸ್ಡ್. ದ ಲೇಡಿ ಆ್ಯಂಡ್ ಹರ್ ಪೆಟ್ ಡಾಗ್ ದ್ಯಾಟ್ ನೋಡಿಲ್ಲ, ದ ಲೇಡಿ ಆ್ಯಂಡ್ ಹರ್ ಪೆಟ್ ಡಾಗ್ ಲಿವಿಂಗ್ ಐತಿ ನಾನ್ ಲಿವಿಂಗ್ ಐತಿ. ಸೊ ದ್ಯಾಟ್ ಇಸ್ ನೋಡಕ್ಕೆ ನಾವು. ಹಾಂ ಸರ್ 2 ಮಿನಿಟ್ ಸರ್ ಆಯಾ. ಹಾಂ ಸರ್. स्पून स्पून तगड़े स्पून यही है जल्दी जल्दी वो ड्राई हुआ है वाश करके दे रहा काम से. So I saw were missing since yesterday. ಲಿವಿಂಗ್ ಥಿಂಗ್ ಐತಿ ನಾನ್ ಲಿವಿಂಗ್ ಥಿಂಗ್ ಐತಿ ನಾ ದಟ್ ಹಚ್ಚೋನಿಲ್ಲ. ಇಂಟರೋಗೇಟಿವ್ದಾಗೂ ನಾವು ಹೂ, ಹೂಮ, ಹೂಸ, ವಿಚ್ ಹಚ್ಬೋದು. ಹೂ ಡಿಡ್ ದ ವರ್ಕ್, ಹೂ ಹ್ಯಾವ್ ಯು ಇನ್ವೈಟೆಡ್, ಯಾರನ್ನ ಇನ್ವೈಟ್ ಮಾಡಿದಿ, ಹಂಗೆ ಹಿಂಗೆ. ಇನ್ನೊಂದು ಏನಂದ್ರೆ ದ್ಯಾಟ್ ಏನೈತಿಲ್ಲ ಇದು ಎಸ್ ಬಾಸ್ ಐತದ. ಹಾಂ ದ್ಯಾಟ್ ಏನೈತಿಲ್ಲ ನಾ ದ್ಯಾಟನ್ನು ಆ್ಯಸ್ ಅ ರಿಲೇಟಿವ್ ಪ್ರೊನೌನ, ಆ್ಯಸ್ ಅ ಅಬ್ಜೆಕ್ಟಿವ, ಆ್ಯಸ್ ಅ ಕಂಜಕ್ಷನ್ ಕೂಡ ಯೂಸ್ ಮಾಡ್ಬೋದು ನಾವು. ಹೆಂಗೆ ನೋಡಿಲ್ಲ, ದಿಸ್ ಈಸ್ ದ ಸೇಮ್ ಬುಕ್ ದ್ಯಾಟ್ ಐ ವಾಂಟ್. ದ್ಯಾಟ್ ಇಲ್ಲಿ ಕಂಜಕ್ಷನ್ ಆಗಿ ವರ್ಕ್ ಆಗತ್ತೈತೆ. ಇಲ್ಲೊಂದು ಸೆಂಟೆನ್ಸ್ ಐತಿ, ಇಲ್ಲೊಂದು ಸೆಂಟೆನ್ಸ್ ಐತಿ. ದಿಸ್ ಈಸ್ ದ ಸೇಮ್ ಬುಕ್ ದ್ಯಾಟ್ ಐ ವಾಂಟ್. ಅಬ್ಜೆಕ್ಟಿವ್, ದ್ಯಾಟ್ ಬಾಯ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ್ಯಾಟ್ ಬಾಯ್, ದ್ಯಾಟ್ ಇನ್ ಅಬ್ಜೆಕ್ಟಿವ್, ಯಾಕಂದರೆ ಬಾಯನ್ನು ಡಿಸ್ಕ್ರೈಬ್ ಮಾಡತೈತಿ. ಈಸ್ ವೆರಿ ಇಂಟ್ರೆಸ್ಟಿಂಗ್. ಹಿ ಸೇಡ್ ದ್ಯಾಟ್ ಹಿ ವುಡ್ ಕಮ್. ಅವ ಹೇಳಿದಂತ ಏನ, ಅವ ಬರ್ತಾನಂತ. ಇಲ್ಲಿ ಬುಕ್ಕನ್ನು ಇದು ಡಿಸ್ಕ್ರೈಬ್ ಮಾಡೋದೈತಿ, ಇಲ್ಲಿ ರಿಲೇಟಿವ್ ನನಗೆ ಬರ್ದಾನು ಕಂಡೀಷನಾಗಿ ಮಾಡೋದಿತ್ತು ದೋಸ್ತ್. ಈ ಸೇಡ್ ಈ ವುಡ್ ಕಮ್. ಇನ್ನೊಂದು ದ್ಯಾಟ್ ರಿಲೇಟಿವ್ ಪ್ರೊನೌನ್, ದ್ಯಾಟ್ ರಿಲೇಟಿವ್ ಪ್ರೊನೌನ್ ಆಗಿ ವರ್ಕ್ ಮಾಡುವಾಗ ಮೊದಲು ನೌನ್ ಬರುತ್ತೆ, ವಾಟ್ ಮುಂಚೆ ನೌನ್ ಬರೋದಿಲ್ಲ. ಸೊ ನೋಡಿಲ್ಲ, ದಿಸ್ ಈಸ್ ವಾಟ್ ಐ ನೀಡ್. ವಾಟ್ ಮುಂಚೆ ನೌನ್ ಬರೋದಿಲ್ಲ ಅಂತ. ಇಲ್ಲಿ ಹೆಂಗೆ ಬಂದಿತ್ತಲ್ಲ, ಅಲ್ಲಿ ದ್ಯಾಟ್ ಮುಂದೆ ಏನು ಬುಕ್ ಬಂದಿತ್ತಲ್ಲ, ಇಲ್ಲಿ ವಾಟ್ ಮುಂದೆ ಏನೂ ಬರೋಂಗಿಲ್ಲ. ದಿಸ್ ಈಸ್ ವಾಟ್ ಐ ನೀಡ್ ಇದು ಕರೆಕ್ಟ್ ಐತಿ. ದಿಸ್ ಈಸ್ ದ ಬುಕ್ ವಾಟ್ ಐ ನೀಡ್ ಅಲ್ಲ, ವಾಟ್ ಮುಂದೆ ನೌನ್ ಬರೋಂತ ಬರ್ತಾನೆ. ಸೊ ದ್ಯಾಟ್ ಇಂದು ನೌನ್ ಬರ್ಬೋದಲ್ಲ. ಸೊ ದ್ಯಾಟ್ ಐ ನೀಡ್, ವಾಟ್ ಐ ನೀಡ್ ಈಸ್ ಪೀಸ್. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಇದರ, ಈಚ, ಇದರ, ನೀದರ, ಎನಿ, ನನ್ನ, ಇವೆಲ್ಲ. ಈಚ್ ಆಫ್ ದ ಸ್ಟೂಡೆಂಟ್ ಡಿಡ್ ಹೀಸ್ ವರ್ಕ್. ಮೇಲ್ ಡಾಮಿನೆನ್ಸ್ ಐತಿ ಅದಕ್ಕಾಗಿ ಪ್ರತಿಯೊಬ್ಬ ಸ್ಟೂಡೆಂಟ ಅವನ ಕೆಲಸ ಮಾಡಿದಂತ. ನೀದರ್ ಆಫ್ ದೆಮ್ ಸೇಡ್ ಹೀಸ್ ಪ್ರೇಯರ್ಸ್. ನೀದರ್ ಆಫ್ ದೆಮ್ ಸೇಡ್ ಹೀಸ್. ನೀದರ್ ಆಫ್ ದ 5 ಅಕ್ಯೂಸ್ಡ್. 5 ಮಂದಿ ಇದ್ದಾಗ ನೀದರ್ ಬರೋಂಗಿಲ್ಲ, ನೀದರ್ ಇಬ್ಬರು ಅಟ್ಟೆ ಬರ್ತದೆ. ಸೊ ನನ್ ಆಫ್ ದ 5 ಅಕ್ಯೂಸ್ಡ್ ವಾಸ್ ಪ್ರೆಸೆಂಟ್ ಇನ್ ದ ಕೋರ್ಟ್. ಈ ಹ್ಯಾಸ್ 3 ಸನ್ಸ್ ಬಟ್ ನೀದರ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್. 3 ಸನ್ ಇದ್ದಾಗ ನೀದರ್ ಬರೋಂಗಿಲ್ಲ, ನನ್ ಬರ್ತದೆ. ಈ ಹ್ಯಾಸ್ 3 ಸನ್ಸ್ ಬಟ್ ನನ್ ಆಫ್ ದೆಮ್ ಈಸ್ ಹಾರ್ಡ್ ವರ್ಕಿಂಗ್. ಎವ್ರಿ ಸ್ಟೂಡೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೂ ಹೀಸ್ ವರ್ಕ್. ಎವ್ರಿ ಸ್ಟೂಡೆಂಟ, ಇಲ್ಲಿ ಹೀಸು ಆರ್ ಬರ್ತದೆ. ಹುಡುಗಿಗೆ ಗೊತ್ತಿಲ್ಲ, ಹುಡುಗಿಗೆ ನಾವಿಲ್ಲಿ ಡೊಮಿನೆನ್ಸ್ ಕೊಡಬೇಕು, ಅದಕ್ಕೆ ನಾವಿಲ್ಲಿ ಹೀಸ್ ಹಚ್ಚತ್ತು. ಹೀಸ್ ಹಚ್ಚತ್ತೀನಿ, ಹೀ ಹಚ್ಚಲ, ಈಸ್ ಆಬ್ಜೆಕ್ಟಿವ್ ಕೇಸ್, ಅದಕ್ಕೆ ನಾ ಇಲ್ಲಿ ಹೀಸ್ ಹಚ್ಚತನ. ಈ ಸಬ್ಜೆಕ್ಟಿವ್ ಕೇಸ್ ಆಯಿತಾ. ಎನಿ ಪರ್ಸನ್ ಕ್ಯಾನ್ ಡೂ ದ ವರ್ಕ್ ಇಫ್ ಹೀ ಟ್ರೈಸ್. ಇಷ್ಟ ಪ್ರೊನೌನ್ ಚಾಪ್ಟರ್ ಮುಗೀತು.